ಎವ್ರಿವನ್, ಜಾಗ್ರಫಿ NCERT ಸೀರೀಸ್ ಅನ್ನ ನೋಡ್ತಾ ಇದ್ದೀವಿ. ಇವತ್ತು 8th ಕ್ಲಾಸ್ ಅಲ್ಲಿ ಚಾಪ್ಟರ್ 4 ಏನಿದೆ ಅನ್ನೋದನ್ನ ನೋಡ್ತೀವಿ. ರೈಟ್? ಸೊ ಲೆಟ್ಸ್ ಸಿ ದ ಚಾಪ್ಟರ್ 4 ಅಗ್ರಿಕಲ್ಚರ್. ಕೃಷಿ ಅನ್ನುವಂತಹ ಚಾಪ್ಟರ್ ಬಗ್ಗೆ ನಾವಿಲ್ಲಿ ನೋಡ್ತೀವಿ. ರೈಟ್? ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋದ್ರೆ ಅಗ್ರಿಕಲ್ಚರ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತೀವಿ. ಡೀಟೇಲ್ಸ್ ಲೈಕ್ ಅಗ್ರಿಕಲ್ಚರ್ ಅಂದ್ರೆ ಏನು, ವಾಟ್ ಇಟ್ ಈಸ್ ಅನ್ನೋದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ನೋಡ್ತೀವಿ. ರೈಟ್? ಅದಾದ್ಮೇಲೆ ಟೈಪ್ಸ್ ನೋಡ್ತೀವಿ, ಇದರಲ್ಲಿರುವಂತಹ ವಿಧಗಳು ಅಂತ ನೋಡ್ತೀವಿ, ಆ ವಿಧಗಳಿಗೆ ಉದಾಹರಣೆಗಳು ಮತ್ತೆ ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳಿತೀವಿ ಅನ್ನೋದನ್ನ ಕವರ್ ಮಾಡ್ತೀವಿ. ಅದಾದ್ಮೇಲೆ ನಮ್ಗೆ ಇಂಡಿಯಾದ ಅಗ್ರಿಕಲ್ಚರ್ ಅನ್ನ ನಾವು USA ಜೊತೆಗೆ ಹೋಲಿಕೆ ಮಾಡಿ ನೋಡಿದಾಗ ಏನೇನೆಲ್ಲ ವ್ಯತ್ಯಾಸಗಳಿವೆ ಅನ್ನೋದನ್ನ ನಾವು ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಕವರ್ ಮಾಡ್ತೀವಿ. ರೈಟ್? ಸೊ ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಅಗ್ರಿಕಲ್ಚರ್ ಅಂದ್ರೆ ಏನು ಅಂತ ನೋಡೋದಕ್ಕೂ ಮುಂಚೆ ನಾವು ಇಕೋನಾಮಿಕ್ ಆಕ್ಟಿವಿಟೀಸ್ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕಾಗತ್ತೆ. ಅಗ್ರಿಕಲ್ಚರ್ ಅನ್ನ ನಾವು ಯಾಕೆ ಮಾಡ್ತೀವಿ ಅಂತ ರೀಸನ್ ಹುಡುಕ್ತಾ ಹೋದ್ರೆ ಆಬ್ವಿಯಸ್ಲಿ ನಮ್ಗೆ ಫುಡ್ ನೆಸೆಸರಿ ಇರುತ್ತೆ. ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ, ಆ ನೀಡ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ನಾವು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಇಟ್ ಈಸ್ ಒನ್ ಆಫ್ ದಿ ಕೋರ್ ರೀಸನ್. ಬಟ್ ನಾವು ಪ್ರೆಸೆಂಟ್ ಅಗ್ರಿಕಲ್ಚರ್ ಅಂತ ನೋಡ್ತಾ ಹೋದ್ರೆ ನಾವು ಇಕೋನಾಮಿಕ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಗ್ರಿಕಲ್ಚರ್ ಇಸ್ ಆಲ್ಸೋ ಎ ಇಕೋನಾಮಿಕ್ ಆಕ್ಟಿವಿಟಿ. ಸೊ ಅಂತ ಇಕೋನಾಮಿಕ್ ಆಕ್ಟಿವಿಟೀಸ್ ಯಾವುದು ಅನ್ನೋದನ್ನ ಒಂದಷ್ಟು ನೋಡ್ಬಿಟ್ಟು ಆಮೇಲೆ ಅಗ್ರಿಕಲ್ಚರಿಗೆ ಎಂಟರ್ ಆಗ್ತೀವಿ. ರೈಟ್? ಸೊ ಇಕೋನಾಮಿಕ್ ಆಕ್ಟಿವಿಟೀಸ್ ಅಂತ ಅಂದ್ರೆ ಏನು, ಮತ್ತೆ ಅದರಲ್ಲಿ ಯಾವ ಯಾವ ವಿಧಗಳಿದಾವೆ, ಯಾವ ಯಾವ ತರಹದ ಎಕನಾಮಿಕ್ ಆಕ್ಟಿವಿಟೀಸ್ ಇದಾವೆ ಅನ್ನೋದನ್ನ ನೋಡ್ತಾ ಹೋದ್ರೆ ಫಸ್ಟಿಗೆ ನಾವು ಪ್ರೈಮರಿ ಅಂತ ನೋಡ್ತೀವಿ. ಆರ್ಥಿಕವಾಗಿ ದುಡ್ಡನ್ನ ಮಾಡಲಿಕ್ಕೆ ಯಾವ್ಯಾವ ವಿಧವಾದಂತಹ ಕೆಲಸಗಳನ್ನ ಮಾಡ್ತೀವಿ ಅಂತಹವುಗಳಿಗೆ ನಾವು ಇಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಮೇನ್ಲಿ ನಾವು 3 ವಿಧಗಳಾಗಿ ವಿಭಾಗ ಮಾಡ್ತೀವಿ. ಫಸ್ಟ್ ಇಸ್ ಪ್ರೈಮರಿ ಆಕ್ಟಿವಿಟೀಸ್. ರೈಟ್? Primary activities, this is related to agriculture and allied activities. Right? ಸೊ ಈ ಒಂದು ವಿಧದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೇಸಿಕಲಿ ನೇಚರ್ ಜೊತೆಗೆ ನ್ಯಾಚುರಲ್ ಆಗಿರುವಂತಹ ರಿಸೋರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸ್ ಅನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ದಟ್ ಇಸ್ ವಾಟ್ ಅವರ್ ಪ್ರೈಮರಿ ಆಕ್ಟಿವಿಟೀಸ್. ರೈಟ್? ಸೊ ಸೆಕೆಂಡರಿ ಆಕ್ಟಿವಿಟೀಸ್ ಅಂತ ನೋಡ್ತಾ ಹೋದ್ರೆ ಇಟ್ ಈಸ್ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್ ಆರ್ ಪ್ರಾಸೆಸಿಂಗ್. ರೈಟ್? ಸೊ ಪ್ರಾಸೆಸಿಂಗ್ ಮಾಡೋದಾಗಿರ್ಬೋದು, ನಮ್ ಇಂಡಸ್ಟ್ರೀಸ್, ಇವೆಲ್ಲವೂ ನಮಗೆ ಸೆಕೆಂಡರಿ ಆಕ್ಟಿವಿಟೀಸ್ ಅಲ್ಲಿ ಬರ್ತವೆ. ರೈಟ್? ಸೊ ಥರ್ಡ್ ಥಿಂಗ್ ಇಸ್ ಟರ್ಷಿಯರಿ ಆಕ್ಟಿವಿಟೀಸ್, ಸರ್ವಿಸ್ ರಿಲೇಟೆಡ್ ಆಕ್ಟಿವಿಟೀಸ್ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಟ್ರೇಡ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಎನಿ ಆಕ್ಟಿವಿಟಿ ವಿಚ್ ಇಸ್ ಗಿವಿಂಗ್ ಅ ಸರ್ವಿಸ್, that comes under tertiary activities. ರೈಟ್? ಸೊ ಇವು 3 ನಮ್ಗೆ ಬೇಸಿಕ್ ಆಗಿ ನೋಡ್ಲಿಕ್ಕೆ ಸಿಗುವಂತಹ ಇಕನಾಮಿಕ್ ಆಕ್ಟಿವಿಟೀಸ್. ಸೊ ಅದರಲ್ಲಿ ನಾವು ಫಸ್ಟ್ಲಿ ನೋಡಿರೋ ಹಾಗೆ ಪ್ರೈಮರಿ ಆಕ್ಟಿವಿಟೀಸ್ ಅನ್ನ ನೋಡಿದಾಗ ನಾವು ಅಗ್ರಿಕಲ್ಚರ್ ಅನ್ನ ಕವರ್ ಮಾಡ್ತೀವಿ. ರೈಟ್? ಸೊ ಅಗ್ರಿಕಲ್ಚರ್ ಅನ್ನ ನಾವು ಪ್ರೈಮರಿ ಆಕ್ಟಿವಿಟಿ ಆಗಿ ನೋಡ್ತೀವಿ. ಸೊ ಈ ಅಗ್ರಿಕಲ್ಚರ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ರೈಟ್? ಸೊ ಅಗ್ರಿಕಲ್ಚರ್ ವ್ಯವಸಾಯ ಅಂತ ಕರಿತೀವಿ. ಸೊ ಯಾವ ಯಾವ ವಿಧದ ವ್ಯವಸಾಯಕ್ಕೆ ಯಾವ ಯಾವ ಹೆಸರಿನಿಂದ ಕರೀತಾರೆ ಅನ್ನೋದು ಎಕ್ಸಾಮ್ ಅಲ್ಲಿ ಒಂದಷ್ಟು ಬಂದಿರುವಂತಹ ಕ್ವೆಶನ್ಸ್ ಇದೆ. ಸೊ ಲೆಟ್ಸ್ ಸಿ ದೋಸ್ ಥಿಂಗ್ಸ್, ದೆನ್ ವಿಲ್ ಮೂವ್ ಅಹೆಡ್. ಸೊ ಅವು ಯಾವುದು ಅಂತ ನೋಡ್ತಾ ಹೋದ್ರೆ ಅಗ್ರಿಕಲ್ಚರ್, ಹೌದಾ, ಕ್ರಾಪ್, ರೈಸಿಂಗ್ ಕ್ರಾಪ್ಸ್ ಅಂಡ್ ರೇರಿಂಗ್ ಲೈಫ್ ಸ್ಟಾಕ್, ಅಗ್ರಿಕಲ್ಚರ್ ಅಂಡ್ ದಿಸ್ ಇಸ್ ವಾಟ್ ಅವರ್ ಅಲೈಡ್ ಆಕ್ಟಿವಿಟೀಸ್. ರೈಟ್? ಸೊ ಸೆರಿಕಲ್ಚರ್, silk worm, rearing silkworms and silk production. This is asked in the exam. Silk production ಮಾಡೋದಕ್ಕೆ ನಾವು ಸೆರಿಕಲ್ಚರ್ ಅಂತ ಕರಿತೀವಿ, ರೇಷ್ಮೆ ಉತ್ಪಾದನೆ. ರೈಟ್? ಸೊ ಅದೇ ರೀತಿ ಫಿಸಿಕಲ್ಚರ್, ಫಿಶರೀಸ್ ರಿಲೇಟೆಡ್, ವಿಟಿಕಲ್ಚರ್, cultivation of grapes. Again, this is also asked in the exam. So these 2 things are asked in the exam. So please have a look at it. ಅದೇ ರೀತಿ ಹಾರ್ಟಿಕಲ್ಚರ್ ಅಂದ್ರೆ ಗ್ರೋವಿಂಗ್ ವೆಜಿಟೇಬಲ್ಸ್, ಫ್ಲವರ್ಸ್, ಫ್ರೂಟ್ಸ್, ಇವುಗಳನ್ನೆಲ್ಲ ಸೇರ್ಬಿಟ್ಟು ನಾವು ಹಾರ್ಟಿಕಲ್ಚರ್ ಅಂತ ಕರಿತೀವಿ. ರೈಟ್? ಸೊ ಬಟ್ ಅವರ್ ಫೋಕಸ್, ನಮ್ದು ಇವತ್ತಿನ ಫೋಕಸ್ ಇಸ್ ಮೇನ್ಲಿ ಆನ್ ಅಗ್ರಿಕಲ್ಚರ್. ರೈಟ್? ಸೊ ದೆನ್ ನಾವು ವಾಟ್ ಈಸ್ ಅಗ್ರಿಕಲ್ಚರ್ ಅಂತ ನೋಡ್ತಾ ಹೋದ್ರೆ, ಎಸ್, isn't it a primary activity?
ಎಸ್, ಇಟ್ ಈಸ್ ಅ ಪ್ರೈಮರಿ ಆಕ್ಟಿವಿಟೀಸ್. ಏನೆಲ್ಲ ಇನ್ಕ್ಲೂಡ್ ಮಾಡಿರುತ್ತೆ ಅಂತಂದ್ರೆ ಗ್ರೋವಿಂಗ್ ಕ್ರಾಪ್ಸ್, ಫ್ರೂಟ್ಸ್, ವೆಜಿಟೇಬಲ್, ಫ್ಲವರ್ಸ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದಿ ರಿಯರಿಂಗ್ ಆಫ್ ಲೈವ್ ಸ್ಟಾಕ್ಸ್, ಅಲೈಡ್ ಆಕ್ಟಿವಿಟೀಸ್ ಅಂತ ಕರಿತೀವಿ ನಾವು ಅದಕ್ಕೆ. ಎಸ್, ಫಾರ್ಮ್ ರಿಲೇಟೆಡ್ ಆಕ್ಟಿವಿಟೀಸ್, ಫಾರ್ಮಿಂಗ್ ಆಕ್ಟಿವಿಟೀಸ್. ಎಸ್, ಹೊಲದಲ್ಲಿ ವ್ಯವಸಾಯವನ್ನ ಮಾಡೋದಕ್ಕೆ ನಾವು ಅಗ್ರಿಕಲ್ಚರ್ ಅಂತ ಕರಿತೀವಿ. ಎಸ್, ಸೊ ನಾವು ಗ್ಲೋಬಲಿ ನೋಡ್ತಾ ಹೋದ್ರೆ 50% ಆಫ್ ದ ವರ್ಲ್ಡ್ ಪೀಪಲ್ ಆರ್ ಎಂಗೇಜಿಂಗ್ ಇನ್ ದಿ ಅಗ್ರಿಕಲ್ಚರ್. ಮೀನ್ಸ್ ಹಾಫ್ ಆಫ್ ದ ಪಾಪ್ಯುಲೇಷನ್ ಆಫ್ ದಿಸ್ ಎಂಟೈರ್ ವರ್ಲ್ಡ್, ಭೂಮಿ ಮೇಲಿರುವಂತಹ ಅರ್ಧದಷ್ಟು ಜನ ಏನು ಅಗ್ರಿಕಲ್ಚರ್ ಅನ್ನ ನಂಬಿ ಬದುಕ್ತಿದ್ದಾರೆ. ನಾವು ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ 2/3 ಅಷ್ಟು ಜನ ನಮ್ಗೆ ಅಗ್ರಿಕಲ್ಚರ್ ಅನ್ನ ನಂಬಿ ಬದುಕ್ತಿದ್ದಾರೆ. ಸೊ ದ್ಯಾಟ್ ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದ್ರೆ, ದಟ್ ಟು ಭಾರತದಂತಹ ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಅಗ್ರಿಕಲ್ಚರ್ ಪ್ಲೇಸ್ ಅ ವೆರಿ ಡಾಮಿನೆಂಟ್ ರೋಲ್, ರೈಟ್? ಸೊ ದಟ್ ಅಗ್ರಿಕಲ್ಚರ್ ನಮ್ಗೆ ಬಹಳ ಪ್ರಾಮುಖ್ಯತೆಯನ್ನ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸ್ತಾ ಇದೆ, ರೈಟ್? ಸೊ ಇವತ್ತು ಅದರ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನ್ ಅನ್ನ ಕಲಿತಾ ಇದ್ದೀವಿ. ಫಸ್ಟ್ ಥಿಂಗ್ ಬರುತ್ತೆ, ಅಗ್ರಿಕಲ್ಚರ್ ಅನ್ನ ಮಾಡ್ಲಿಕ್ಕೆ ಏನೇನೆಲ್ಲ ಫೇವರೇಬಲ್ ಕಂಡೀಷನ್ಸ್ ಇರಬೇಕು ಅಂತ ನೋಡ್ತಾ ಹೋದ್ರೆ, ಆಬ್ವಿಯಸ್ಲಿ ನಮ್ಗೆ ಫೇವರೇಬಲ್ ಕ್ಲೈಮೇಟ್ ಇರಬೇಕು. ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ವಾತಾವರಣ ಇರಬೇಕು. ವಾತಾವರಣ ಇನ್ ದ ಸೆನ್ಸ್ ಟೆಂಪರೇಚರ್ ಇರಬೇಕು, ಮಳೆ ಬೀಳ್ತಿರಬೇಕು, ಮಾಯಿಶ್ಚರ್ ಕಂಟೆಂಟ್ ಇರಬೇಕು, ಹ್ಯೂಮಿಡಿಟಿ ಇರಬೇಕು. ಸೊ ಈ ರೀತಿ ಎಲ್ಲ ಕ್ಲೈಮೇಟಿಕ್ ಆಸ್ಪೆಕ್ಟ್ಸ್ ಅನ್ನ ನಾವು ತಗೋತೀವಿ. ಅದೇ ರೀತಿ ನಿರ್ದಿಷ್ಟವಾದ ಬೆಳೆಗೆ ನಿರ್ದಿಷ್ಟವಾದ ಮಣ್ಣು ಬಹಳ ಸೂಕ್ತವಾಗಿರುತ್ತೆ, ರೈಟ್? ಸೊ ಇವೆಲ್ಲವನ್ನ ಕನ್ಸಿಡರ್ ಮಾಡಿಬಿಟ್ಟು ಆ ಒಂದು ಪ್ರದೇಶದಲ್ಲಿ ಯಾವ ಬೆಳೆ ಬೆಳೆದರೆ ಸೂಕ್ತ ಅಂತ ನಾವು ಡಿಸೈಡ್ ಮಾಡ್ತಿರ್ತೀವಿ. ಸೊ ಫಸ್ಟ್ ಥಿಂಗ್ ನಾವು ನೋಡ್ಬೇಕು ಅಂದ್ರೆ ಫಾರ್ಮ್ ರಿಲೇಟೆಡ್ ಆಕ್ಟಿವಿಟೀಸ್. ಸೊ ಇದನ್ನ ನಾವು ನೋಡ್ತಾ ಹೋದ್ರೆ ಫಸ್ಟ್ ಇಟ್ ಈಸ್ ವರ್ಕಿಂಗ್ ಆಸ್ ಅ ಸಿಸ್ಟಮ್. ಅಗ್ರಿಕಲ್ಚರ್ ಅನ್ನೋದು ಒಂದು ಸಿಸ್ಟಮ್ ಆಗಿ ಆಕ್ಟ್ ಆಗ್ತಿದೆ. ಸೊ ಅದ್ರಲ್ಲಿ ಏನೆಲ್ಲ ಇನ್ವಾಲ್ವ್ ಇದೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ಲಿ ನಮ್ದು ಇನ್ಪುಟ್ ಇರುತ್ತೆ, ರೈಟ್? ಸೊ ಇನ್ಪುಟ್ ಆದ್ಮೇಲೆ ಪ್ರಾಸೆಸಿಂಗ್ ಆಗುತ್ತೆ, ಪ್ರಾಸೆಸಿಂಗ್ ಆದ್ಮೇಲೆ ಔಟ್ಪುಟ್ ಸಿಗುತ್ತೆ. ಸೊ ದಿಸ್ ಎಂಟೈರ್ ಥಿಂಗ್ ಇಸ್ ವರ್ಕಿಂಗ್ ಲೈಕ್ ಅ ಸಿಸ್ಟಮ್, ರೈಟ್? ಸೊ ಇನ್ಪುಟ್ ಅಂತ ನೋಡಿದಾಗ ಭೂಮಿಗೆ ನಾವು ಏನೇನೆಲ್ಲ ಇನ್ಪುಟ್ ಕೊಡ್ತೀವಿ ಅಂತ ನೋಡ್ತಾ ಹೋದ್ರೆ, ನಾವು ಸೀಡ್ಸ್ ಅನ್ನ, ರೈಟ್? ಬೆಳೆಯನ್ನ ಫಸ್ಟ್ ಬೆಳಿಬೇಕು. ಬೆಳೆಯನ್ನ ಬೆಳೆದು ಅದನ್ನೆಲ್ಲ ಕಟ್ ಮಾಡಿ ಮಾರ್ಕೆಟಿಂಗ್ ಮಾಡೋವರೆಗೂ ದೇರ್ ಆರ್ ಸೋ ಮೆನಿ ಸ್ಟೆಪ್ಸ್ ಇನ್ವಾಲ್ವ್ಡ್, ರೈಟ್? ಸೊ ಎಲ್ಲ ಎಂಟೈರ್ ಸ್ಟೆಪ್ಸ್ ಅನ್ನ ಇನ್ಕ್ಲೂಡ್ ಮಾಡಿಬಿಟ್ಟು ನಾವು ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತಿದೀವಿ. ಸೊ ಅಗೇನ್ ಭೂಮಿಗೆ ಬೀಜ ಹಾಕೋದು ಆಗಿರ್ಬೋದು, ಏನೇನ್ ಇನ್ಪುಟ್ಸ್ ಹಾಕ್ತಿದೀವಿ, ಸೊ ದೋಸ್ ಆಲ್ ಥಿಂಗ್ಸ್ ಕಮ್ಸ್ ಅಂಡರ್ ಇನ್ಪುಟ್. ಅದನ್ನ ಯಾವ ರೀತಿ ಪ್ರಾಸೆಸಿಂಗ್ ಮಾಡ್ತೀವಿ, ದೋಸ್ ಕಮ್ಸ್ ಅಂಡರ್ ಪ್ರಾಸೆಸಿಂಗ್. ಏನೇನ್ ಔಟ್ಕಮ್ ಸಿಗುತ್ತೆ, ಔಟ್ಪುಟ್ಸ್, ಸೊ ಅವೆಲ್ಲ ನಾವು ಔಟ್ಪುಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋದ್ರೆ, ಇನ್ಪುಟ್ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ, ಸೀಡ್ಸ್ ಅನ್ನ ಹಾಕ್ತಿವಿ, ರೈಟ್? ಅದೇ ರೀತಿ ಮಣ್ಣಿಗೆ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇರುತ್ತೆ. ಒಂದೇ ವಿಧದ ಮಣ್ಣಿನಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸಿಗೋದು ರೇರ್. ಸೊ ಆ ಡೆಫಿಷಿಯನ್ಸಿಯನ್ನ ಫುಲ್ಫಿಲ್ ಮಾಡಲಿಕ್ಕೆ ನಾವು ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಅದೇ ರೀತಿ ಮಷಿನರೀಸ್ ಅನ್ನ ಯೂಸ್ ಮಾಡ್ತೀವಿ ಆಸ್ ಅ ಟೂಲ್ಸ್, ರೈಟ್? ಕಾರ್ಮಿಕರು, ಲೇಬರ್ ಅನ್ನ ಯೂಸ್ ಮಾಡ್ತೀವಿ. ವಾಟರ್ ಇನ್ ದ ಫಾರ್ಮ್ ಆಫ್ ಇರಿಗೇಷನ್, ರೈಟ್? ಅದೇ ರೀತಿ ಲ್ಯಾಂಡ್ ಬೇಕು. ಇವೆಲ್ಲವೂ ನಮಗೆ ಏನಾಗಿರ್ಬೇಕು, ಇನ್ಪುಟ್. ಈ ಇನ್ಪುಟ್ ಗಳನ್ನ ನಾವು ಭೂಮಿಗೆ ಹಾಕ್ತಿವಿ. ಭೂಮಿ ವ್ಯವಸಾಯ ಮಾಡಲಿಕ್ಕೆ ಪ್ರಮುಖವಾಗಿ ಬೇಕಾದಂತಹ ಇನ್ಪುಟ್ಸ್ ಯಾವುದು ಅಂತ ಅಂದ್ರೆ ಇವೆಲ್ಲವು. ಅದೇ ರೀತಿ ಆಪರೇಟ್ ಮಾಡೋದು, ಪ್ರಾಸೆಸಿಂಗ್ ಮಾಡೋದು ಅಂತ ನೋಡ್ತಾ ಹೋದ್ರೆ, ಭೂಮಿಯನ್ನ ಉಳುಮೆ ಮಾಡುವುದಾಗಿರ್ಬಹುದು, ಬಿತ್ತನೆ ಮಾಡೋದಾಗಿರ್ಬಹುದು, ನೀರ್ ಹಾಯಿಸೋದಾಗಿರ್ಬಹುದು, ಎಸ್, ವೀಡನ್ನ ತೆಗೆಯೋದು, ಕಸ ತೆಗೆಯೋದಾಗಿರ್ಬಹುದು, ರೈಟ್? ಕ್ರಾಪ್ ಅನ್ನ ಕಲೆಕ್ಟ್ ಮಾಡೋದು, ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಎಸ್, ಅದೇ ರೀತಿ ಗ್ರೇನ್ಸ್ ಅನ್ನ ಸೆಪರೇಟ್ ಮಾಡೋದು. ಸೊ ಇವೆಲ್ಲ ಏನು ಪ್ರಾಸೆಸ್ ಮಾಡ್ತೀವಿ. ಸೊ ಇದಾದ ಮೇಲೆ ನಮ್ಗೆ ಏನ್ ಸಿಗುತ್ತೆ, ಔಟ್ಪುಟ್ ಸಿಗುತ್ತೆ, ರೈಟ್? ಔಟ್ಪುಟ್ಸ್ ಲೈಕ್ ಕ್ರಾಪ್, ಯಾವುದೇ ಹತ್ತಿ ಬೆಳೆದಿದ್ರೆ ಹತ್ತಿ ಬೆಳೆ ಸಿಗುತ್ತೆ, ಎಸ್, ವೆಜಿಟೇಬಲ್ ಬೆಳೆದಿದ್ರೆ ವೆಜಿಟೇಬಲ್ ಸಿಗುತ್ತೆ, ರೈಟ್? ಸೊ ಕ್ರಾಪ್ ಸಿಗುತ್ತೆ, ಊಲ್ ಸಿಗುತ್ತೆ, ಲೈಫ್ ಸ್ಟಾಕ್ ಮಾಡಿದ್ರೆ, ಕುರಿ ಸಾಕಾಣಿಕೆ ಎಲ್ಲ ಮಾಡಿದ್ರೆ, ರೈಟ್? ಅದೇ ರೀತಿ ಹಾಲಿನ ಉತ್ಪನ್ನಗಳು ಸಿಗ್ತವೆ, ಪೌಲ್ಟ್ರಿ ಪ್ರಾಡಕ್ಟ್ ಸಿಗ್ತವೆ, ಎಕ್ಸೆಟ್ರಾ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅವರ್ ಔಟ್ಪುಟ್. ಇನ್ಪುಟ್, ಪ್ರಾಸೆಸಿಂಗ್ ಅಂಡ್ ಔಟ್ಪುಟ್. ಎಸ್, in where we are seeing this all things, farm system, right? Let's go ahead. Yeah, so farming ಅಂತ ನೋಡ್ತಾ ಹೋದ್ರೆ ಒಂದಷ್ಟು ಟೈಪ್ಸ್ ಅನ್ನ ನಾವಿಲ್ಲಿ ನೋಡ್ತೀವಿ. ಟೈಪ್ಸ್ ಅನ್ನ ನೋಡೋದಕ್ಕೂ ಮುಂಚೆ ಏನು ಯಾವ ಫ್ಯಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಿದೆ ಫಾರ್ಮಿಂಗ್ ಮಾಡೋದು ಅಂದ್ರೆ, ಒಬ್ವಿಯಸ್ಲಿ ನಾವೀಗ ಆಲ್ರೆಡಿ ನೋಡಿರೋ ಹಾಗೆ
ಜಾಗ್ರಫಿಕಲ್ ಕಂಡೀಷನ್ಸ್ ಲೈಕ್ ಕ್ಲೈಮೆಟಿಕ್ ಫ್ಯಾಕ್ಟರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಇವೆಲ್ಲವು. ದೆನ್ ಡಿಮಾಂಡ್ ಫಾರ್ ಪ್ರೊಡ್ಯೂಸ್, ಅದಕ್ಕೆ ಬೇಡಿಕೆ ಇರಬೇಕು, ರೈಟ್. ಅದೇ ರೀತಿ ಅದಕ್ಕೆ ಲೇಬರ್, ಕಾರ್ಮಿಕರ ಅವಶ್ಯಕತೆ ಇರುತ್ತೆ, ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಲೇಬರ್ದ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಸೂಕ್ತವಾದಂತಹ ಟೆಕ್ನಾಲಜಿ ಅವಶ್ಯಕತೆ ಇರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವಾಟ್ ಫಾರ್ಮಿಂಗ್ ಈಸ್ ಡಿಪೆಂಡಿಂಗ್ ಆನ್, ರೈಟ್. ಸೊ ಟೈಪ್ಸ್ ಅಂತ ನೋಡ್ತಾ ಹೋದ್ರೆ ಟೈಪ್ಸ್ ಅಂತ ನೋಡ್ತಾ ಹೋದ್ರೆ ನಾವು ಫಸ್ಟ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ನೋಡ್ತೀವಿ. ಸಬ್ಸಿಸ್ಟೆನ್ಸ್ ಅಂಡ್ ಕಮರ್ಷಿಯಲ್ ಫಾರ್ಮಿಂಗ್ ಅಂತ ಎರಡು ಟೈಪ್ಸ್ ಅನ್ನ ನೋಡ್ತೀವಿ. ಹೆಸರೇ ಹೇಳ್ತಿದೆ ಸಬ್ಸಿಸ್ಟೆನ್ಸ್. ಎಸ್, ಇಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಮಟ್ಟದಲ್ಲಿ ವ್ಯವಸಾಯವನ್ನ ಮಾಡ್ತಿರ್ತಾರೆ. ಫುಡ್ ಅವಶ್ಯಕತೆಯನ್ನ ಒಂದು ಫ್ಯಾಮಿಲಿ ಮಟ್ಟದಲ್ಲಿ ಪೂರೈಸಿಕೊಳ್ಳಲಿಕ್ಕೆ ಮಾಡುವಂತಹ ಒಂದು ವ್ಯವಸಾಯದ ಪದ್ಧತಿಯಾಗಿದೆ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಇಲ್ಲಿ ಏನಾಗುತ್ತೆ ಅಂದ್ರೆ ಮನೆಯಲ್ಲಿರುವಂತಹ ಜನರೇ ಏನ್ ಮಾಡ್ತಾರೆ, ಆ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿಂದ ಬಂದಿರುವಂತಹ ಔಟ್ಪುಟ್ ಅನ್ನ ಮನೆಯ ಅವರಿಗಾಗಿನೇ ಯೂಸ್ ಮಾಡ್ಕೋತಾರೆ, ರೈಟ್. ಸೊ ಇನ್ಪುಟ್ ಹಾಕೋದು ಅವರೇ, ಪ್ರಾಸೆಸಿಂಗ್ ಮಾಡೋದು ಅವರೇ, ಔಟ್ಪುಟ್ ಕೂಡ ಅವರಿಗೆ ಇರುತ್ತೆ. ಸೊ ಸಣ್ಣ ಮಟ್ಟದಲ್ಲಿ ನಡೀತಾ ಇರುತ್ತೆ. ಸೊ ಇಲ್ಲಿ ನೆಲದ ಪ್ರಮಾಣವೂ ಕೂಡ ಸಣ್ಣದಾಗಿರುತ್ತೆ. ಸೊ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಅ ವೆರಿ ಸ್ಮಾಲ್ ಸ್ಕೇಲ್, ರೈಟ್. ಸೊ ಅದನ್ನ ನಾವು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಲ್ಲಿ ನೋಡ್ತೀವಿ. ಅದೇ ರೀತಿ ಇದರಲ್ಲಿ ಅಗೇನ್ ಟೈಪ್ಸ್ ಅಂತ ನೋಡ್ತಾ ಹೋದ್ರೆ ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ನೋಡ್ತೀವಿ. ಸೊ ಇಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಂಡು ಮಾಡುವಂತಹ ಒಂದು ವ್ಯವಸಾಯದ ಪದ್ಧತಿಯಾಗಿದೆ. ಅದೇ ರೀತಿ ಪ್ರಿಮಿಟಿವ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ಇಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಟ್ರೆಡಿಷನಲ್ ಮಾಡೆಲ್ ಅಲ್ಲಿ ಹಿಂದಿನಿಂದ ಸಾಂಪ್ರದಾಯಿಕವಾಗಿ ಯಾವ ರೀತಿ ಬೆಳೆಯನ್ನ ಬೆಳೆದುಕೊಂಡು ಬಂದಿರ್ತಾರೆ, ಯಾವ ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಾರೆ, ಅದು ಕಂಟಿನ್ಯೂ ಆಗ್ತಿರುತ್ತೆ, ರೈಟ್. ಸೊ ದೀಸ್ ಥಿಂಗ್ಸ್ ಆರ್ ರಿಲೇಟೆಡ್ ಟು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕಮರ್ಷಿಯಲ್ ಫಾರ್ಮಿಂಗ್. ಅಗೇನ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಲ್ಲಿ ಸಣ್ಣ ಮಟ್ಟದಲ್ಲಿ ಫ್ಯಾಮಿಲಿ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಎಷ್ಟು ಫುಡ್ ಅವಶ್ಯಕತೆ ಇದೆ ಅದಕ್ಕಾಗಿ ಮಾಡ್ತಿದ್ರು. ಬಟ್ ಇಲ್ಲೇನಾಗುತ್ತೆ, ಲಾರ್ಜ್ ಅಮೌಂಟ್ ಅಲ್ಲಿ, ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಿರ್ತಾರೆ, ರೈಟ್. ಬಿಕಾಸ್ ಅದನ್ನ ನಾವು ಮಾರ್ಕೆಟಿಂಗ್, ಸೇಲ್ ಮಾಡ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಿ ಮಾರಾಟ ಮಾಡೋದರಿಂದ ಸಾಕಷ್ಟು ದುಡ್ಡನ್ನ ಗಳಿಸ್ತಿರ್ತಾರೆ. ಸೊ ಫಾರ್ಮಿಂಗ್ ಫಾರ್ ದಿ ಕಮರ್ಷಿಯಲ್ ಪರ್ಪಸ್, ದುಡ್ಡನ್ನ ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಇಲ್ಲೇನ್ ಮಾಡ್ತಿರ್ತಾರೆ, ಈ ವಿಧದ ವ್ಯವಸಾಯವನ್ನ ಮಾಡ್ತಿರ್ತಾರೆ. ಲೈಕ್ ನಮ್ದು ಕಬ್ಬು ಬೆಳೆಯೋದಾಗಿರ್ಬಹುದು, ಎಲ್ಲಾ ಕಬ್ಬನ್ನ ಮನೆಯವರೇ ಕನ್ಸ್ಯೂಮ್ ಮಾಡಕ್ಕಾಗಲ್ಲ. ಸೊ ಅದನ್ನೇನ್ ಮಾಡ್ತಾರೆ, ಫ್ಯಾಕ್ಟ್ರಿ ಕಳಿಸ್ತಾರೆ, ರೈಟ್. ಸೊ ಅದು ಏನು ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್, ರೈಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಎಸ್, ಇಲ್ಲಿ ನಮ್ಗೆ ಜಾಸ್ತಿ ಕಂಪೇರ್ ಟು ಫಸ್ಟ್ ಒನ್ಗೆ ನಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಇರುತ್ತೆ, ಲೇಬರ್ಸು ಜಾಸ್ತಿ ಇರ್ತಾರೆ, ಔಟ್ಪುಟ್ ಕೂಡ ಜಾಸ್ತಿ ಇರುತ್ತೆ, ರೈಟ್. ಸೊ ಇದೆಲ್ಲವೂ ನಮ್ಗೆ ಕಮರ್ಷಿಯಲ್ ಫಾರ್ಮಿಂಗ್ ಅಲ್ಲಿ ನೋಡ್ತೀವಿ. ಇದರಲ್ಲಿ ನಾವು ಒಂದಷ್ಟು ಟೈಪ್ಸ್ ಅಂತ ಕಲಿತೀವಿ, ರೈಟ್. ಟೈಪ್ಸ್ ಅಂತ ನೋಡ್ತಾ ಹೋದ್ರೆ ಕಮರ್ಷಿಯಲ್ ಗ್ರೇನ್ ಫಾರ್ಮಿಂಗ್, ಯಾವ ವಿಧದ್ದು ಮಾಡ್ತಾ ಇದೀವಿ ಕಮರ್ಷಿಯಲ್ ಫಾರ್ಮಿಂಗ್ ಅನ್ನುವಂತಹ ಆಧಾರದ ಮೇಲೆ ಕಮರ್ಷಿಯಲ್ ಗ್ರೇನ್ ಫಾರ್ಮಿಂಗ್. ಸೆಕೆಂಡ್ ಥಿಂಗ್ ಇಸ್ ಮಿಕ್ಸ್ಡ್ ಫಾರ್ಮಿಂಗ್. ಥರ್ಡ್ ಥಿಂಗ್ ಇಸ್ ಪ್ಲಾಂಟೇಶನ್ ಅಗ್ರಿಕಲ್ಚರ್, ರೈಟ್. ಸೊ ಇವೇನು ಅಂತ ಒನ್ ಬೈ ಒನ್ ನೋಡೋಣ. ಫಸ್ಟ್ ಥಿಂಗ್ ವಾಸ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂತ ನೋಡಿದ್ವಿ. ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಲ್ಲಿ ನಾವು ಶಿಫ್ಟಿಂಗ್, ಪ್ರಿಮಿಟಿವ್ ಅಗ್ರಿಕಲ್ಚರ್, ಸಬ್ಸಿಸ್ಟೆನ್ಸ್ ಅಲ್ಲಿ ನಾವು ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ನೋಡಿದ್ವಿ, ಪ್ರಿಮಿಟಿವ್ ಸಬ್ಸಿಸ್ಟೆನ್ಸ್ ನೋಡಿದ್ವಿ. ಸೊ ಇಂಟೆನ್ಸಿವ್ ಅಂದ್ರೆ ಏನು ಇಲ್ಲ, ಜಾಸ್ತಿ ಲೇಬರ್ಸ್ ಇಂದ ಮಾಡುವಂತಹ ಒಂದು ಅಗ್ರಿಕಲ್ಚರ್ ಟೈಪ್ ಇರುತ್ತೆ. ಸೊ ಪ್ರಿಮಿಟಿವ್ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಒಂದಷ್ಟು ಪಾಯಿಂಟ್ಸ್ ಇದಾವೆ. ಲೆಟ್ಸ್ ಗೋ ಒನ್ ಬೈ ಒನ್. ಶಿಫ್ಟಿಂಗ್ ಕಲ್ಟಿವೇಶನ್ ಮತ್ತೆ ಇನ್ನೊಂದು ಬರುತ್ತೆ ನೋಮ್ಯಾಡಿಕ್ ಹರ್ಡಿಂಗ್ ಅಂತ. ಸೊ ಅವೇನು ಅಂತ ನೋಡ್ತಾ ಹೋದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ ಹೆಸರಲ್ಲೇ ಇದೆ, ಶಿಫ್ಟಿಂಗ್ ಕಲ್ಟಿವೇಶನ್. ಇಲ್ಲೇನಾಗುತ್ತೆ ಅಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕಲಿ ನಮಗೆ ಟ್ರಾಪಿಕಲ್ ರೀಜನ್ ಅಲ್ಲಿ, ಈ ಒಂದು ಪ್ರದೇಶದಲ್ಲಿ ಅಮೆಜಾನ್ ಬೆಸಿನ್, ಟ್ರಾಪಿಕಲ್ ಆಫ್ರಿಕಾ, ಟ್ರಾಪಿಕಲ್ ರೀಜನ್ ಅಲ್ಲಿ ನಮಗೆ ಈ ವಿಧದ ಶಿಫ್ಟಿಂಗ್ ಕಲ್ಟಿವೇಶನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನ ಇಲ್ಲೇನ್ ಮಾಡ್ತಾರೆ, ಒಂದಷ್ಟು ಫಾರೆಸ್ಟ್ ಅನ್ನ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಇಲ್ಲೇ ಸುಟ್ಟು ಹಾಕ್ಬಿಟ್ಟು ಅದರಿಂದ ಬಂದಿರುವಂತಹ ಬೂದಿ, ರೈಟ್, ಆಶ್ ಅನ್ನ ಇದೇ ಲ್ಯಾಂಡ್ಗೆ ಯೂಸ್ ಮಾಡ್ತಾರೆ. ಬಿಕಾಸ್ ಅದು ಬೂದಿ, ಆಶ್ ಅಂತ ಏನ್ ಕರಿತೀವಲ್ವಾ, ಅದಕ್ಕೆ ವಾಟರ್ ಅನ್ನ ರಿಟೆಂಟ್ ಮಾಡುವಂತಹ, ಹೋಲ್ಡ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ ಅಪ್ ಟು ಸರ್ಟನ್ ಲಿಮಿಟ್,
ಸೊ ಅದು ಅಪ್ ಟು ಸರ್ಟನ್ ಲಿಮಿಟ್ ಅದು ಭೂಮಿಯ ಫಲವತ್ತತೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಅದನ್ನ ಇಲ್ಲಿ ಯೂಸ್ ಮಾಡ್ತಾರೆ, ರೈಟ್. ಸೊ ಅದನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ವ್ಯವಸಾಯವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಟು ಲಿಮಿಟೆಡ್ ಏರಿಯಾ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಕೃಷಿಯನ್ನ ಮಾಡಿಬಿಟ್ಟು ಕಂಟಿನ್ಯೂ ಒಂದಷ್ಟು ವರ್ಷ ಆದ್ಮೇಲೆ ಇಲ್ಲಿರುವಂತಹ ಭೂಮಿ ತನ್ನ ಫಲವತ್ತತೆಯನ್ನ ಕಳ್ಕೊಂಡ್ಮೇಲೆ ಇಲ್ಲಿಂದ ಇನ್ನೊಂದು ಇದೇ ತರ ಲ್ಯಾಂಡ್ ಹುಡ್ಕೊಂಡು ಮತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ದಟ್ ಹೆಸರೇ ಹೇಳ್ತಿದೆ, ಶಿಫ್ಟಿಂಗ್ ಕಲ್ಟಿವೇಶನ್ ಮಾಡ್ತಿದ್ದಾರೆ, ರೈಟ್. ಸೊ ದಿಸ್ ಇಸ್ ವಾಟ್ ಶಿಫ್ಟಿಂಗ್ ಕಲ್ಟಿವೇಶನ್. ಇದಕ್ಕೆ ಆ ಗಿಡ ಎಲ್ಲ ಸುಟ್ಟು ಅಲ್ಲೇ ಅದನ್ನ ಆಶ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ಇದಕ್ಕೆ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಅಂತಾನು ಕರೀತಾರೆ, ರೈಟ್. ಸ್ಲಾಶ್ ಅಂಡ್ ಬರ್ನ್, ರೈಟ್. ಸೊ ಹೀಗೆ ಮಾಡ್ತಿರೋದ್ರಿಂದ ಆಗುವಂತ ಒಂದು ಡಿಸ್ಅಡ್ವಾಂಟೇಜ್ ಏನು, ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡ್ತಾ ಹೋದ್ರೆ, ಫಾರೆಸ್ಟ್ ಅನ್ನ ಕಟ್ ಮಾಡ್ತಿದ್ದಾರೆ. ಸೊ ಡಿಫಾರೆಸ್ಟೇಷನ್ ಆಗ್ತಿದೆ, ರೈಟ್. ಸೊ ಅದೇ ರೀತಿ ಫಾರ್ಮರ್ಗೆ ಏನಿದೆ, ಅನ್ಸ್ಟೆಬಿಲಿಟಿ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಲೊಕೇಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ರೈಟ್. ಸೊ ಎನ್ವೈರನ್ಮೆಂಟಲ್ ಕನ್ಸರ್ನ್ ಅಂತ ಬಂದಾಗ ಫಾರೆಸ್ಟ್ ನಮಗೆ ನಾಶ ಆಗ್ತಿದೆ. ಆ ಫಾರೆಸ್ಟ್ ಅನ್ನ ನಂಬಿ ಬದುಕ್ತಿರುವಂತಹ ವೈಲ್ಡ್ ಲೈಫಿಗೂ ಕೂಡ ಅದು ಅಫೆಕ್ಟ್ ಮಾಡುತ್ತೆ, ರೈಟ್. ಸೊ ದಿಸ್ ಇಸ್ ವಾಟ್ ಶಿಫ್ಟಿಂಗ್ ಕಲ್ಟಿವೇಶನ್, ರೈಟ್. Second thing is, yeah, these are also same thing. Second thing is nomadic herding. ಈ ತರ ಎಲ್ಲ ನಾವು ಬಹಳಷ್ಟು ಕಡೆ ನೋಡಿರ್ತೀವಿ, ರೈಟ್. ಸೊ ಬೇಸ್ ಏನು ಅಂತ ನೋಡ್ತಾ ಹೋದ್ರೆ ನಮ್ಗೆ ಅದು ನೊಮ್ಯಾಡಿಕ್ ಹರ್ಡಿಂಗ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದಷ್ಟು ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ, ಎಸ್, ಎರಿಡ್ ಅಂಡ್ ಸೆಮಿ ಎರಿಡ್ ಏರಿಯಾದಲ್ಲಿ, ಅಂದ್ರೆ ಇಲ್ಲಿ ಸ್ವಲ್ಪ ಗ್ರಾಸ್ ಕ್ವಾಂಟಿಟಿ ಎಲ್ಲ ಜಾಸ್ತಿ ಇರೋ ಕಡೆ ಈ ರೀತಿ ಲೈಫ್ ಸ್ಟಾಕ್ ಅನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ, ಎಲ್ಲಿ ಈ ತರ ಸಿಗ್ತಿರುತ್ತೆ ಹೋಗ್ತಿರ್ತಾರೆ ಜನ. ಸೊ ಅದಕ್ಕೆ ನಾವೇನಂತೀವಿ ಅಂದ್ರೆ ನೊಮ್ಯಾಡಿಕ್ ಹರ್ಡಿಂಗ್. ವಲಸೆ ಹೋಗ್ತಿರ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಆ ವಲಸೆ ಹೋಗುವಂತ ಪರ್ಟಿಕ್ಯುಲರ್ ಪಾತ್ ಏನಿರುತ್ತೆ, ಫಿಕ್ಸ್ಡ್ ಇರುತ್ತೆ, ಲೈಕ್ ಬೇಸ್ಡ್ ಆನ್ ದಿ ಟ್ರೆಡಿಷನಲ್ ರೂಟ್ಸ್, ರೈಟ್. ಸೊ ಹಾಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ವ್ಯವಸಾಯ ಮಾಡ್ತಾ, ಐ ಮೀನ್ ಲೈಫ್ ಸ್ಟಾಕ್ ಅನ್ನ ತಗೊಳ್ತಾ ಹೋಗ್ತಿರ್ತಾರೆ, ರೈಟ್. ಅಗೇನ್ ದಿಸ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟಿ ಜೊತೆಗೆ ಈ ಒಂದು ವಿಧದ ನೊಮ್ಯಾಡಿಕ್ ಹರ್ಡಿಂಗ್ ನಡೀತಾ ಇರುತ್ತೆ, ರೈಟ್. ಸೊ ಇದು ಎಲ್ಲಿ ಮೇಜರ್ಲಿ ಆಗುತ್ತೆ, ಪ್ರಪಂಚದ ಯಾವ ಪ್ರದೇಶಗಳು ಅಂತ ನೋಡ್ತಾ ಹೋದ್ರೆ, ಸಹರಾ ಮರುಭೂಮಿಯಲ್ಲಿ, ಸೆಂಟ್ರಲ್ ಏಷ್ಯನ್ ಪಾರ್ಟ್ ಅಲ್ಲಿ, ಇಂಡಿಯಾ ಅಂತ ಬಂದಾಗ ರಾಜಸ್ಥಾನ್, ಜಮ್ಮು ಕಾಶ್ಮೀರ್, ರೈಟ್. ಈ ಪ್ರದೇಶಗಳ ಜಾಗ್ರಫಿಯನ್ನ ನಾವು ಕನ್ಸಿಡರ್ ಮಾಡ್ತಾ ಹೋದ್ರೆ ನಮ್ಗೆ ಈ ಪ್ರದೇಶದಲ್ಲಿ ಅಷ್ಟು ದಟ್ಟವಾದಂತಹ ಅರಣ್ಯಗಳ ಅಂತ ಸಿಗಲ್ಲ, ರೈಟ್. ಇಲ್ಲಿ ಸಿಕ್ತಿದ್ರು ಕೂಡ ಈ ಒಂದು ವ್ಯವಸ್ಥೆಗೆ ಫೇವರೇಬಲ್ ಆಗಿರುವಂತಹ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುತ್ತೆ. ಸೊ ದಟ್ ಅಗೇನ್ ಟ್ರೆಡಿಷನಲ್ ರೂಟ್ಸ್ ಆಲ್ಸೋ ಮ್ಯಾಟರ್ಸ್. ಸೊ ಇವೆಲ್ಲ ಆಸ್ಪೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ನೊಮ್ಯಾಡಿಕ್ ಹರ್ಡಿಂಗ್ ನಡೀತಿರುತ್ತೆ, ರೈಟ್. ಈ ವಿಧದ ಕಲ್ಟಿವೇಶನ್. ಯಾವ್ಯಾವ ತರದ ಶಿಪ್ಪು, ಗೋಟ್ ಆಗಿರ್ಬಹುದು, ಕ್ಯಾಮೆಲ್ ಆಗಿರ್ಬಹುದು, ಹಸು, ಇವೆಲ್ಲವೂ ಇನ್ವಾಲ್ವ್ ಇರ್ತವೆ. ಅದೇ ರೀತಿ ಮಿಲ್ಕ್, ಮೀಟ್, ಊಲ್, ಅದರಿಂದ ಔಟ್ಕಮ್ ಸಿಗ್ತಿರ್ತವೆ, ರೈಟ್. ದಿಸ್ ಇಸ್ ಅಬೌಟ್ ನೊಮ್ಯಾಡಿಕ್ ಹರ್ಡಿಂಗ್. ಕವರ್ ಮಾಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಸಿ ಕಮರ್ಷಿಯಲ್. ನೋಡಿದ್ವಿ ಕಮರ್ಷಿಯಲ್ ಗ್ರೇನ್ ಫಾರ್ಮಿಂಗ್ ಟೈಪ್ಸ್. ಟೈಪ್ 1 ನಲ್ಲಿ ಹೆಸರೇ ಹೇಳ್ತಿದೆ, ಗ್ರೇನ್ ಫಾರ್ಮಿಂಗ್. ಗ್ರೇನ್ಸ್ ಅನ್ನ ನಾವು ಕಮರ್ಷಿಯಲ್ ಪರ್ಪಸ್ ಇಂದ ಫಾರ್ಮಿಂಗ್ ಮಾಡೋ ಸಲುವಾಗಿ ನಮ್ಮ ಅವಶ್ಯಕತೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಬೆಳೀತಾ ಇಲ್ಲ, ಸೇಲ್ ಮಾಡುವಂತಹ ವೀಟ್ ಆಗಿರ್ಬಹುದು, ಮೇಜ್ ಆಗಿರ್ಬಹುದು, ಟೆಂಪರೇಟ್ ಗ್ರಾಸ್ ಲ್ಯಾಂಡ್, ಟೆಂಪರೇಟ್ ರೀಜನ್ ಅಂತ ನೋಡಿದ್ವಿ ಅಲ್ವಾ, 23.5 ಡಿಗ್ರಿ ನೋಡಿದ್ವಿ ಅಲ್ವಾ. ಸೊ ಆ ಒಂದು ನಿರ್ದಿಷ್ಟವಾದಂತಹ ಸಿಗುತ್ತೆ, ರೈಟ್. ಸೊ ಯುರೋಪ್ ಆಗಿರ್ಬಹುದು, ನಾರ್ತ್ ಅಮೆರಿಕ,
ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್. ಲೈಕ್ ನಮಗೆ ಕ್ರಾಪ್ ಜೇನು ಸಾಕಾಣಿಕೆ ಆಗಿರಬಹುದು, ಪಶು ಸಂಗೋಪನೆ ಅಂತ ಕರಿತೀವಿ. ಸೊ ಇಂಥವುಗಳನ್ನೆಲ್ಲಾನು ನಾವು ಲ್ಯಾಂಡ್ ಅಲ್ಲೇ ನಾವು ಈ ಲೈಫ್ ಸ್ಟಾಕ್ಗೆ ಬೇಕಾಗುವಂತಹ ಲೈಫ್ ಸ್ಟಾಕ್ ಬದುಕುತ್ತೆ. ಸೊ ಲೈಫ್ ಸ್ಟಾಕ್ ಇಂದ ಅಗೇನ್ ಹಸು ಅಗೇನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಡಬಲ್ ಇನ್ಕಮ್, ರೈಟ್. ಸೊ ಒಂದರ ಮೇಲೆನೆ ಆಗಿರುತ್ತೆ, ರೈಟ್. ಸೊ ದಿಸ್ ಇಸ್ ವಾಟ್ ಮಿಕ್ಸ್ಡ್ ಫಾರ್ಮಿಂಗ್ ಅಂತಲ್ಲ, ಡಾಮಿನೇಟ್ ಆಗುವಂಥದ್ದು ಮೇಜರ್ ಪ್ಲೇಸಸ್ ಅಂತ ಚೈನಾ, ಸೌತ್ ಈಸ್ಟ್ ಆಸ್ಟ್ರೇಲಿಯಾ, ಎಸ್ ಎಕ್ಸೆಟ್ರಾ, ಈ ಎಲ್ಲಾ ಪ್ರದೇಶದಲ್ಲೂ ನಮಗೆ ಎಲ್ಲಿ ನಡೀತಾ ಇರುತ್ತೆ ಲೈಫ್ ಸ್ಟಾಕ್, ರೈಟ್. ಸೊ ದಿಸ್ ಇಸ್ ಅಬೌಟ್ ಮಿಕ್ಸ್ಡ್. ಥರ್ಡ್ ಟೈಪ್ ಯಾವ್ದಿತ್ತು? ಪ್ಲಾಂಟೇಶನ್, ಹೆಸರೇ ಹೇಳ್ತಿದೆ, ತೋಟಗಾರಿಕೆ ಆಗಿರ್ಬೋದು, ಹೂಗಳನ್ನಾಗಿರ್ಬೋದು, ರೈಟ್. ಸೊ ಅವುಗಳನ್ನೆಲ್ಲ ನಾವು ಇಲ್ಲಿ ಬೆಳಿತೀವಿ. ಇವೆಲ್ಲವನ್ನ ನಾವು ಬನಾನಾ, ಇನ್ಕ್ಲೂಡ್ ಆಗಿದ್ದಾವೆ. ಮೇಜರ್ಲಿ ಪ್ಲಾಂಟೇಶನ್ ಅಗ್ರಿಕಲ್ಚರ್ ಮೇಜರ್ ಆಗಿ ಬೆಳಿತೀವಿ, ರೈಟ್. ಸೊ ಅಗೇನ್ ಈ ಪ್ಲಾಂಟೇಶನ್ ಅದನ್ನ ಜಾಗ್ರಫಿಕಲ್ ಕಂಡೀಷನ್ಸ್ ಅವುಗಳಿಗೆ ಇಕ್ವಿಟೋರ್ ಪಾರ್ಟ್ ಅಲ್ಲಿ ಹೋಗಿ ಇಂಥವನ್ನು ಮಾಡಿದ್ರೆ ಸಕ್ಸಸ್ ಆಗೋ ರೇಟ್ ಬಹಳ ಕಡಿಮೆ ಇರುತ್ತೆ. ಇರುತ್ತೆ ಹಿತವಾದ ವಾತಾವರಣ ಕ್ಯಾನ್ ಕವರ್. ಒಂದಷ್ಟು ಫುಡ್ ಕ್ರಾಪ್ಸ್ ಅನ್ನ ನೋಡ್ತೀವಿ. ಫುಡ್ ಕ್ರಾಪ್ಸ್ ಆಹಾರ ಬೆಳೆ ಕಮರ್ಷಿಯಲ್ ಪರ್ಪಸ್ ಇಂದಾನೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳಿತಿರ್ತೀವಿ. ಸೊ ಆಹಾರ ಬೆಳೆ ಅಂತ ಬಂದಾಗ ರೈಟ್. ಸೊ ಅದೇ ರೀತಿ ಪಾನೀಯ ಬೆಳೆಗಳ ಮತ್ತೆ ಗ್ಲೋಬಲ್ಲಿ ಭೂಮಿ ಮೇಲೆ ಯಾವ ಯಾವ ಪ್ರದೇಶ ಅನ್ನೋದನ್ನ ನಾವಿಲ್ಲಿ ಕವರ್ ಮಾಡ್ತಿದ್ದೀವಿ. ಇನ್ ಇಂಡಿಯಾ ಸ್ಪೆಸಿಫಿಕಲಿ ಇಂಡಿಯಾಗ್ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಬಹಳಷ್ಟು ರಾಷ್ಟ್ರಗಳಲ್ಲಿ ರೈಸ್ ಅನ್ನ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್. ನಮ್ಮ ಇಂಡಿಯಾನು ಕೂಡ ಟ್ರಾಪಿಕಲ್. ನಮ್ದು ದಿನನಿತ್ಯದ ಊಟದಲ್ಲಿ ಏನಿರುತ್ತೋ ಗೊತ್ತಿಲ್ಲ, ರೈಸ್ ಐಟಮ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಕಾರ್ಬೋಹೈಡ್ರೇಟ್ ನ ಪ್ರಮಾಣ ರಿಕ್ವೈರ್ ಇರುವಂತಹ ಕಂಡೀಷನ್ಸ್ ಯಾವುದು ಅಂತ ನೋಡಿದ್ರೆ ಟೆಂಪರೇಚರ್, ನೀರಿನ ಅಂಶ, ತೇವಾಂಶ ಕೂಡ ಜಾಸ್ತಿ ಇರಬೇಕು, ಮಳೆ ಜಾಸ್ತಿ ಆಗ್ತಾ ಇರಬೇಕು, ಅಲುವಿಯಲ್
ಇದು ಫಲವತ್ತಾದ ಮಣ್ಣನ್ನ ತಗೊಂಡ್ ಬಂದಿರ್ತವೆ. ಸೊ ಆ ಫಲವತ್ತಾದ ಮಣ್ಣಿಗೆ ನಾವು ನೋಡಿದ್ರೆ ನಮ್ದು ಈ ಶಿವಮೊಗ್ಗ, ಚಿಕ್ಕಮಗಳೂರು ಬಿಕಾಸ್ ಆಗುವಂತಹ ಸಪೋರ್ಟ್ ಮಾಡುವಂತಹ ಕಂಡೀಷನ್ಸ್ ನಮ್ಗೆ ಅಲ್ಲಿ ಸಿಗ್ತಿರ್ತವೆ, ರೈಟ್. ಸೊ ಅದಕ್ಕೆ ಅಲ್ಲಿ ಶ್ರೀಲಂಕಾ ಎಕ್ಸೆಟ್ರಾ ನಾವು ಈ ಒಂದು ದೇಶಗಳಲ್ಲಿ ನಾವು ಸೊ ಏನು ಇದು ಬೆಳೆಯಲಿಕ್ಕೆ ಬೇಕಾಗುವ ಕಡಿಮೆನೂ ಇರೋ ಹಾಗಿಲ್ಲ, ಮಾಡರೇಟ್ ಆಗಿರ್ಬೇಕು, ರೈಟ್. ಸೊ ಮಾಡರೇಟ್ ಟೆಂಪರೇಚರ್ ಅಂತಹ ಸೀಸನ್ ಅಲ್ಲಿ ಅಗೇನ್ ಬಹಳ ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಮಾಡರೇಟ್ ಅಂಶದಲ್ಲಿ ಇರಬೇಕು. ಸೊ ಬಿಕಾಸ್ ಅದು ಇವೇನು ಹೆಸರುಗಳಿರುತ್ತೆ ಅಲ್ವಾ, ಹಾರ್ವೆಸ್ಟ್ ಇತ್ತು ಅಂತಂದ್ರೆ ಇದೆಲ್ಲ ಇದು ಕರೆಕ್ಟ್ ಆಗಿ ಸೆಪರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕರೆಕ್ಟ್ ಬೆಳಿತೀವಿ ಅಂತ ನೋಡ್ತಾ ಹೋದ್ರೆ USA, ಬಹಳಷ್ಟು ದೇಶಗಳಲ್ಲಿ ನಾವು ಇದನ್ನ ನೋಡ್ತೀವಿ. ಇಂಡಿಯಾ ಅಂತ ಬಂದ್ರೆ ನಾವು ವಿಂಟರ್ ಅಂತಾನು ಕರಿತೀವಿ. ಸೊ ಇದು ಅಗೇನ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ರಬಿ ಕ್ರಾಪ್ ವೀಟ್ ಯಾವ ಅಂತ ಕೇಳಿರ್ತಾರೆ. ಸೊ ಅದರಲ್ಲಿ ವೀಟ್ ಬಹಳ ಪಾಪ್ಯುಲರ್ ಆಪ್ಷನ್ಗಳು. ಮಿಲೆಟ್ಸ್ ನವಡೇಸ್ ಮಿಲೆಟ್ಸ್ ಮೇಲೆ ಬಹಳ ಫೋಕಸ್ ಇದೆ. ಮೇಜರ್ ಆಗಿ ಯೂಸ್ ಮಾಡುವಂತಹ ಒಂದು ಫುಡ್ ಕ್ರಾಪ್. ಎಸ್, ಇದೇನು ಅಲ್ಲಿ ನಮ್ಗೆ ನೀರಿನ ಅವಶ್ಯಕತೆ ಇಲ್ದೇನೆ, ಇನ್ಫ್ಯಾಕ್ಟ್ ಅತಿ ನಮಗೆ ಡ್ರೈ ಏರಿಯಾಸ್, ನಾವು ಇಂಡಿಯಾವನ್ನೇ ಕನ್ಸಿಡರ್ ಮಾಡಿದ್ರು ಎಲ್ಲೆಲ್ಲಿ ಡ್ರೈ ಏರಿಯಾಸ್ ಅಂತ ರೈಟ್ ಇದ್ರೂ ನಡೆಯುತ್ತೆ, ರೈಟ್. ಡ್ರಾಟ್ ರೆಸಿಸ್ಟೆಂಟ್. ಸೊ ಒಂದಷ್ಟು ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಜೋಳ, ಬಾಜ್ರಾ, ಕಂಟ್ರೀಸ್ ನೋಡಿದ್ರೆ ನೈಜೀರಿಯಾ ಆಗಿರ್ಬೋದು, ಚೈನಾ ಕನ್ಸಿಡರ್ ಮಾಡಿದ್ರೆ ಫುಡ್ ಲೈಫ್ ಸ್ಟಾಕಿಗೆ ಫೀಡ್ ಮಾಡೋದಕ್ಕೆ grains, right? So this is yeah. Next thing is maize. ಮೆಕ್ಕೆಜೋಳ ಬೆಳಿಲಿಕ್ಕೆ ಒಂದಷ್ಟು ಇಂಪಾರ್ಟೆಂಟ್ ಕಂಡೀಷನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಟೆಂಪರೇಚರ್ ಇರುವಂತಹ ರೈನ್ ಫಾಲ್ ಇರಬೇಕು. ಅದೇ ರೀತಿ ಜಾಸ್ತಿ ಮಳೆ ಆಯ್ತು ಅಂತಂದ್ರೆ, ಈ ಮೆಕ್ಕೆಜೋಳ ಬೆಳೆದಿರುವಾಗ ತನೆ ಹಿಡಿದಾಗ ಮಳೆ ಮಾಡಲ್ಲ. ಮೀನ್ಸ್ ದೀಸ್ ಆರ್ ದಿ ಬೆಳೆಯಲಿಕ್ಕೆ. ಸೊ ವರ್ಲ್ಡ್ ಅಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಟ್, ಬ್ರಾಜಿಲ್ ಅಲ್ಲಿ, ಚೈನಾ, US ಅಂಡ್ ದ ಲಿಸ್ಟ್ ಹಾಗೆ ಹೋಗುತ್ತೆ. ಸೊ ಬಟ್ ಇದಕ್ಕಿಂತ ಜಾಸ್ತಿ ನಾವು ಲೈಫ್ ಸ್ಟಾಕ್ ಅನ್ನ ಫೀಡ್ ಮಾಡ್ಲಿಕ್ಕೆ ಬಹಳ ಎಸೆನ್ಷಿಯಲ್ ಇದೆ, ರೈಟ್.
ನೆಕ್ಸ್ಟ್ ಥಿಂಗ್ ಇಸ್ ಕಾಟನ್. ಕಾಟನ್ ಅಗೇನ್ ವೆರಿ ಪಾಪ್ಯುಲರ್, ಎಲ್ಲರೂ ನೋಡಿ. ಅದೇ ರೀತಿ ಲೈಟ್ ಆಗಿ ಮಳೆ ಆಗ್ತಿರ್ಬೇಕು. ಜಾಸ್ತಿ ಮಳೆ ಆದ್ರೆ ಡಾರ್ಕ್ ಕಲರ್ ಆಗ್ತಿರುತ್ತೆ. ಸೊ ದಟ್ ನಮಗೆ ಲೈಟ್ ಆಗಿ ಮಳೆ ಇರಬೇಕು. ಮತ್ತೆ ಇನ್ ಕೇಸ್ ಇನ್ನು ಬಡಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೇನೆ ಅದು ಸೊ ದಟ್ ಫ್ರಾಸ್ಟ್ ಫ್ರೀ ಡೇಸ್ ನಮಗೆ ಜಾಸ್ತಿ ಅಂದ್ರೆ ಸನ್ಶೈನ್ ಬೇಕು. ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಬೆಳಿಲಿಕ್ಕೆ ಸೂಕ್ತವಾದ ಮಣ್ಣು ಯಾವುದು? ಬ್ಲ್ಯಾಕ್ ಸಾಯಿಲ್ ಅನ್ನೋದನ್ನ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವೆಶನ್. ಬ್ಲ್ಯಾಕ್ ಅಂಡ್ ವೈಟ್, ರೈಟ್? ಸೊ ಆಫ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ಕ್ಲೈಮೆಟಿಕ್ ಕಂಡೀಷನ್ಸ್. ನೆಕ್ಸ್ಟ್ ವರ್ಡ್ ಅಲ್ಲಿ ಜಾಸ್ತಿ ಯಾರು ಬೆಳೀತಾರೆ ಅಂತ ಅದರದ್ದು ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಬೆಳೆಸ್ತಿರ್ತೀವಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ. ಜೂಟ್ ಅಂತ ಕರಿತೀವಿ. ಗೋಲ್ಡನ್ ಫೈಬರ್ ಕಮರ್ಷಿಯಲ್ ಪರ್ಪಸ್ ಇಂದ ಬೆಳೆಯುವಂತಹ ಒಂದು ಕ್ರಾಪ್. ಇಲ್ಲೇ ಮಳೆ ಇರಬೇಕು, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರಬೇಕು. ಎಸ್, ಟ್ರಾಪಿಕಲ್ ಏರಿಯಾ ಅದನ್ನ ಜಾಸ್ತಿ ಬೆಳಿತೀವಿ. ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಈ ಭಾಗದಲ್ಲಿ ನಮಗೆ ಜಾಸ್ತಿ ಜೂಟ್ ಅನ್ನ ಬೆಳೆಯೋದನ್ನ ನೋಡಬಹುದು. ಯೂಸಸ್ ಏನು ಅಂತ ನೋಡಿದ್ರೆ ಗೋಣಿ ಚೀಲಗಳು ಅಂತದಲ್ಲಿ ಇಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್. This is brief intro of jute. ರೈಟ್? ಸೊ ಇದಕ್ಕೆ ಬೇಕಾಗುವಂತಹ ತಾಪಮಾನ ಸ್ವಲ್ಪ ಜಾಸ್ತಿ ಇರಬೇಕು, ಲೂಮಿ ಸಾಯಿಲ್ ಇರಬೇಕು, ವೆಲ್ ಸಿಗುತ್ತೆ. ಊಟಿ ಈ ತರ ಹೋದ ಅಲ್ಟಿಟ್ಯೂಡ್ ಆಗಿಲ್ಲ, ನೀರ್ ಹರಿದು ಹೋಗುವ ತರ ಇರಬೇಕು. ಅಲ್ಲಲ್ಲಿ ಗಿಡಗಳನ್ನ ಹಚ್ಚಿರ್ತಾರೆ ಮಧ್ಯದಲ್ಲಿ, ಅಂದ್ರೆ ಅತಿ ಹೆಚ್ಚು ಬಿಸಿಲು ವರ್ಲ್ಡ್ ಅಲ್ಲಿ ಮೋಸ್ಟ್ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡೋರು ಇಂಡಿಯಾ ಇಸ್ ವೆಲ್ ನೋನ್ ಫಾರ್ ಇಟ್ಸ್ ಬೆಳೆಯನ್ನಾಗಿ ಬೆಳೆಯೋದು. ಯಾರಾದ್ರೂ ಮನೆಗೆ ಬಂದ್ರೆ ಫಸ್ಟ್ ಪಾನೀಯ ಬೆಳೆ. ಇಲ್ಲಿ ನಮಗೆ ಲೇಬರ್ ಜಾಸ್ತಿ ಇರುತ್ತೆ, ರೈಟ್? ಸೊ ಏನು ಬೇಕು? ಕೂಲ್ ಆಗಿರುವಂತಹ ಕ್ಲೈಮೇಟ್
ಬೇಕು. ಎಸ್, ಟೆಂಡರ್ ಲೀಫ್ ಎನ್ವಿರಾನ್ಮೆಂಟಲ್ ನಮಗೆ ಜಾಸ್ತಿ ಇರಬೇಕು. ಎಸ್, ಲೇಬರ್ ಇಂಟೆನ್ಸಿವ್ ಅಂತ ನೋಡಿದ್ವಿ, ವರ್ಡ್ ಅಲ್ಲಿ ಜಾಸ್ತಿ ಶ್ರೀಲಂಕಾ ಎಕ್ಸೆಟ್ರಾ. ಎಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರ ಟಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಬಹಳ ಕಮರ್ಷಿಯಲ್ ಪರ್ಪಸ್ ಇಂದಾನೆ ಮಾಡಿರ್ತೀವಿ. ಮೀನ್ಸ್ ಕಲ್ಚರ್ ಡೆವಲಪ್ಮೆಂಟ್ ಅಂತ ನೋಡ್ತೀವಿ. ಇಷ್ಟೊತ್ತಿವರೆಗೂ ಅಗ್ರಿಕಲ್ಚರ್ ಅಂದ್ರೆ ಏನು, ಟೈಪ್ಸ್ ಏನು, ಒಂದಷ್ಟು ಈ ಒಂದು ಅಗ್ರಿಕಲ್ಚರ್ ನಮಗೆ ಡೆವಲಪ್ಮೆಂಟ್ ಸಸ್ಟೈನಬಲ್ ವೇ ಅಲ್ಲಿ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಅಗ್ರಿಕಲ್ಚರ್ ಅನ್ನ ಹೇಗೆ ಮಾಡಬಹುದು, ಈ ಒಂದು ಸಸ್ಟೈನಬಲ್ ಮಾಡರ್ನ್ ಟೆಕ್ನಾಲಜಿ, ರೈಟ್. ಅದೇ ರೀತಿ ನಾವು ಮಾಡರ್ನ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಸಸ್ಟೈನಬಲ್ ವೇ ಅಲ್ಲಿ ನಾವು ಫುಡ್ ಅಚೀವ್ ಮಾಡಬೇಕು. ಸೊ ಈ ಎಲ್ಲದಕ್ಕೆ ಸೇರಿ ಯಾವ ವೇಸ್ ಇಂದ ನಾವು ಅಗ್ರಿಕಲ್ಚರ್ ಅನ್ನ ಡೆವಲಪ್ ಮಾಡಬಹುದು ನೋಡ್ತೀವಿ. ಬೆಳೆಯುವಂತಹ ಭೂಮಿಯನ್ನ ಲಾರ್ಜ್ ಮಾಡೋದು, ದೊಡ್ಡ ಮಾಡೋದು. ಅಂದ್ರೆ ಪರ್ಪಸ್ಗೆ ಏನಾದ್ರೂ ವೇಸ್ಟ್ ಆಗ್ತಿರುವಂತಹ ಭೂಮಿ ಇದ್ರೆ ಆ ಭೂಮಿ ಫಲವತ್ತಾಗಿದ್ದು ಡೈವರ್ಟ್ ಮಾಡೋದ್ರಿಂದ ನಾವು ಭೂಮಿಯನ್ನ ಜಾಸ್ತಿ ಮಾಡಬಹುದು, ರೈಟ್. ಯಾ, ದಿಸ್ ದಿ ಕ್ರಾಪ್, ಮಲ್ಟಿಪಲ್ ಕ್ರಾಪ್ಸ್ ಅನ್ನ ಬೆಳೆಯೋದ್ರಿಂದ ಯೂಸ್ ಆಗ್ತಿರುತ್ತೆ. ಸೊ ಮಲ್ಟಿಪಲ್ ಕ್ರಾಪ್ಸ್ ಅನ್ನ ಮಾಡೋದ್ರಿಂದ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಔಟ್ಪುಟ್ ಅನ್ನು ಕೂಡ ತಗೋಬಹುದು. ಸೊ ದಟ್ ಅದೇ ರೀತಿ ಇರಿಗೇಷನ್ ಫೆಸಿಲಿಟೀಸ್, ನೀರು ಜಾಸ್ತಿ ಇಂಪ್ರೂವ್ ಮಾಡೋದು, ಇರಿಗೇಷನ್ ಫೆಸಿಲಿಟೀಸ್ ಅನ್ನ ಮಾಡರ್ನ್ ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡಿಕೊಂಡು ಟೆಂಪರೇಚರ್, ಮಳೆ ಎಲ್ಲ ಇದ್ದಾಗಲೂ ಬೈ ಯೂಸಿಂಗ್ ದಿ ಬೋರ್ವೆಲ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಅನ್ನ ಯೂಸ್ ಸೈಂಟಿಫಿಕ್ ಮೆಥಡ್ ಅಲ್ಲಿ ಅದರಿಂದ ಎನ್ವಿರಾನ್ಮೆಂಟ್ ಅನ್ನ ಹಿಂದೆ ಬೇಸ್ ಆಗಿಟ್ಕೊಂಡು ಮಾಡೋದ್ರಿಂದ ನಮ್ದು ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ದು ಮಾನ್ಸೂನ್ ಡಿಪೆಂಡೆಂಟ್ ಕಂಟ್ರಿ ಇದೆ. ಸೊ ಮಳೆ ಆದಾಗ ಮಾತ್ರ ಬೆಳೆ, ತಿಂಗಳೇನ್ ಮಾಡೋದು, ಬೆಳೆನೇ ಇರಲ್ಲ. ಸೊ ದಟ್ ಆ ಬರವನ್ನ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಅಂಡ್ ಹೈ ಅನ್ನ ಯೂಸ್ ಮಾಡೋದು. ಹೆಚ್ಚು ಬೆಳೆ ಫಸಲು ಸೀಡ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡೋದು. ಕಾನ್ಶಿಯಸ್ ಆಗಿ ನಾವು ಯೂಸ್ ಮಾಡಬೇಕು. ಫರ್ಟಿಲೈಸರ್ ಯೂಸ್ ಮಾಡೋದಿದೆ ಅಂತ ಬಹಳ ಯೂಸ್ ಮಾಡಿದ್ರೆ ಅಗೇನ್ ಮಣ್ಣು ಅದ್ರ ಫಲವತ್ತತೆ ಕಳ್ಕೊತಿರುತ್ತೆ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಯಾವ ಬೆಳೆಗೆ ಯಾವ ಫರ್ಟಿಲೈಸರ್ ಸೂಕ್ತ ಅನ್ನೋದು ರಿಲೇಟೆಡ್ ಎಕ್ಸ್ಪರ್ಟೀಸ್ ದಿಂದ ಸಜೆಷನ್ ತಗೊಂಡು ಯೂಸ್ ಮಾಡೋದ್ರಿಂದ ನಾವು ಬೆಳೆಯನ್ನ ಜಾಸ್ತಿ ಬೆಳಿಬಹುದು, ರೈಟ್. ಯಾ, ಅಲ್ಟಿಮೇಟ್ ಏಮ್ ಏನು ಅಂತಂದ್ರೆ ಫುಡ್ ಸೆಕ್ಯೂರಿಟಿ ಅಚೀವ್ ಮಾಡೋದೇ ಆಗಿರುತ್ತೆ. ಫುಡ್ ಸೆಕ್ಯೂರಿಟಿ ಅಚೀವ್ ಮಾಡೋದು, ದುಡ್ಡು ಮಾಡೋದು. ಯಾ,
ನಾವು ಇಂಡಿಯಾ ಅಂತ ಕನ್ಸಿಡರ್ ಮಾಡಿದರೆ, ಇಂಡಿಯಾ ಎಂಟೈರ್ಲಿ ಅಗ್ರಿಕಲ್ಚರ್ ಯಾವ ಮಟ್ಟದಲ್ಲಿದೆ, ಹೇಗೆ ಇದೆ ಅಂತ ಅದ್ರ ಒಂದು ಔಟ್ಲುಕ್ಕನ್ನು ತಗೋತಾ ಹೋದರೆ ನಾವು ಫಾರ್ಮ್ ಸೈಜನ್ನು ನೋಡ್ತೀವಿ. ಫಸ್ಟಿಗೆ ನಮ್ಮದು ಫಾರ್ಮ್ ಸೈಜ್ ಬಹಳ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟೆಡ್ ಲ್ಯಾಂಡ್ ನಮಗೆ ನೋಡೋಕೆ ಸಿಗ್ತವೆ. ಅಂದರೆ ನಮ್ಮದು ಏನು ತಂದೆಯವರ ಆಸ್ತಿ ಮಕ್ಕಳಿಗೆ ಹೋಗ್ತಿರೋದ್ರಿಂದ ಅಗೇನ್ 2 ಡಿವೈಡ್ ಆಗ್ತಿರುತ್ತೆ, ಇದೇ ರೀತಿ ಕಂಟಿನ್ಯೂ ಆಗ್ತಿರುತ್ತೆ. ಸೊ ಏನಾಗ್ತಿದೆ, ಫಾರ್ಮ್ ಸೈಜು ಜನ್ರೇಷನ್ ಬೈ ಜನ್ರೇಷನ್ ಸಣ್ಣ ಸೈಜ್ ಆಗ್ತಾ ಹೋಗ್ತಿದೆ. ಸೊ ದಟ್ ಸಣ್ಣ ಲ್ಯಾಂಡಲ್ಲಿ ನಾವು ಬೇಕಾಗುವಂತಹ ಮಷಿನರೀಸನ್ನು, ಇಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡ್ಕೊರೋದು ಕಷ್ಟ ಆಗ್ತಿದೆ, ರೈಟ್. ಸೊ ಸೈಜ್ ಏನಿದೆ ನಮ್ಮದು ಸಣ್ಣದಾಗಿದೆ. ಲ್ಯಾಂಡ್ ಹೋಲ್ಡಿಂಗ್ ಕೂಡ ಬಹಳ ಲಿಮಿಟೆಡ್ ಇದೆ. ಇನ್ಫ್ಯಾಕ್ಟ್ ನಮಗೆ ಮೋರ್ ದೆನ್ 85% ಫಾರ್ಮರ್ಸ್ ನಮಗೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ. ಎಸ್, ಸೊ ಅಂದರೆ ಭೂಮಿ ಹಿಡುವಳಿ, ಭೂಮಿ ಹೊಂದುವಿಕೆ ಬಹಳಷ್ಟು ಚಿಕ್ಕದಾಗಿದೆ. ಎಸ್, ಸೀಡ್ ಸೆಲೆಕ್ಷನ್, ಎಸ್ ನಾವು ವಿ ಆರ್ ಯೂಸಿಂಗ್ ದಿ HYV ವೆರೈಟೀಸ್. ಅದೇ ರೀತಿ ಟ್ರೆಡಿಷನಲ್ ಸೀಡ್ಸ್ ಯೂಸ್ ಮಾಡುವಂತಹ ಫಾರ್ಮರ್ಸ್ ಕೂಡ ಇದ್ದಾರೆ. ಎಸ್, ಸೀಡ್ಸನ್ನು ಮಾರ್ಕೆಟಿಂಗ್ ಇಂದ ಪರ್ಚೇಸ್ ಮಾಡಿ ವೆರೈಟಿಯನ್ನು ಇಂಪ್ರೂವ್ ಮಾಡುವಂತಹ ಪ್ರಾಸೆಸ್ ಕೂಡ ನಡೀತಾ ಇದೆ. ಏನು ನಮ್ಮದು ನಾಲೆಜ್ ಸೋರ್ಸ್ ಏನು ಅಂತ ನೋಡಿದರೆ ಇದು ಭಾರಿ ಮಜಾ ಐತ್ರಿ. ಏನು ನಮ್ಮ ರೈತ ಏನು ಬೆಳೀತಾ ಇದ್ದಾನಲ್ಲ, ಬೆಳೆ ಬೆಳೀತಿರುವಂತಹ ರೈತ ಬೆಳೆ ಯಾವ್ದು ಬೆಳಿಬೇಕು ಅಥವಾ ಅದಕ್ಕೆ ಯಾವ ಸೂಕ್ತವಾದ ಫರ್ಟಿಲೈಸರ್ ಯೂಸ್ ಮಾಡಬೇಕು, ಪೆಸ್ಟಿಸೈಡ್ ಯೂಸ್ ಮಾಡಬೇಕು ಅಂತ ಎಕ್ಸ್ಪರ್ಟೀಸನ್ನು, ತಜ್ಞರನ್ನು ಭೇಟಿ ಆಗೋದು ಬಹಳ ರೇರ್, ರೈಟ್. ಸೊ ಯಾರನ್ನ ಕೇಳ್ತಾರೆ, ಊರಲ್ಲಿ ಗೊತ್ತಿರುವಂತಹ ಯಾರೋ ಫ್ರೆಂಡ್ ಆಗಿರ್ಬೋದು, ಅವ್ರಿಗಿಂತಲೂ ದೊಡ್ಡವರಾಗಿರ್ಬೋದು, ದೇ ಆರ್ ನಾಟ್ ಎಕ್ಸ್ಪರ್ಟೀಸ್, ರೈಟ್. ಸೊ ಆ ಮಣ್ಣಿನ ಪರೀಕ್ಷೆಯನ್ನು ಮಾಡದೆ ನಾವು ಏನು ಮಾಡ್ತೀವಿ, ಯಾರ್ದೋ ಸಜೆಷನ್ ತಗೊಂಡ್ಬಿಟ್ಟು ಅದನ್ನೇ ಯೂಸ್ ಮಾಡುವಂಥದ್ದು, ಅಪ್ಲೈ ಮಾಡುವಂಥ ಸಿಸ್ಟಮ್ ನಮ್ಮ ದೇಶದಲ್ಲಿದೆ. ಅಗೇನ್ ಟ್ರೆಡಿಷನಲ್ ನಾಲೆಜ್ ಕೂಡ ಹಿಂದೆ ಅವ್ರ ಅಪ್ಪ ಅದನ್ನು ಹಾಕಿರ್ತಾರೆ, ಈ ಬೆಳೆಗೆ ಈ ವಿಧದ ಫರ್ಟಿಲೈಸರ್ ಯೂಸ್ ಮಾಡಿದ್ದಾರೆ, ಸೊ ನಾನು ಈಗ ಅದನ್ನೇ ಯೂಸ್ ಮಾಡ್ತೀನಿ. ಐ ಡೋಂಟ್ ನೋ ವೆದರ್ ಆ ಟೈಮಲ್ಲಿ ಈ ಭೂಮಿಯೊಳಗಿರುವಂಥ ನ್ಯೂಟ್ರಿಯೆಂಟ್ಸ್ ಏನಿದ್ದಾವೆ, 1 ಜನರೇಷನ್ ಬ್ಯಾಕ್ ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇತ್ತು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಸಿ ದೋಸ್ ಥಿಂಗ್ಸ್. ಜಸ್ಟ್ ಅವ್ರೇನು ಮಾಡಿದ್ರು ನಾವು ಅದನ್ನೇ ಮಾಡ್ತೀವಿ. ಸೊ ದ್ಯಾಟ್ ಇಸ್ ವಾಟ್ ಟ್ರೆಡಿಷನಲ್ ನಾಲೆಜ್. ಗ್ರ್ಯಾಜುವಲ್ ಮಾಡರ್ನೈಸೇಷನ್ ಆಗ್ತಾ ಇದೆ ಸ್ಟೆಪ್ ಬೈ ಏನು, ಆದರೆ ಇನ್ನೂ ಆಗಬೇಕಿರೋದು ಬಹಳಷ್ಟಿದೆ. ಫಾರ್ಮಿಂಗ್ ಪ್ರಾಸೆಸಿಂಗ್ ಆಪರೇಷನ್ಸ್ ಅಂತ ಬಂದಾಗ ಮೋಸ್ಟ್ಲಿ ನಮ್ಮದು ಲೇಬರ್ ಡಿಪೆಂಡೆಂಟ್. ಲಾರ್ಜ್ಲಿ ನಾವೇನು ಮಾಡ್ತೀವಿ, ನೆಲವನ್ನು ನೇಗಿಲಿನಿಂದ ಉಳ್ತೀವಿ, ರೈಟ್. ಅದೇ ರೀತಿ ಟ್ಯೂಬ್ ವೆಲ್ಗಳನ್ನು ಯೂಸ್ ಮಾಡಿಕೊಂಡು ಗ್ರೌಂಡ್ ವಾಟರಿಂದ ನಾವು ನೀರನ್ನು ಹಾಯಿಸ್ತೀವಿ, ರೈಟ್. ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ ಮೋಸ್ಟ್ಲಿ ಲೇಬರ್ ಮ್ಯಾನ್ಯುಯಲ್ಲಿನೇ ಮಾಡ್ತಿರ್ತೀವಿ, ಮಷಿನ್ಸನ್ನು ಯೂಸ್ ಮಾಡೋದು ಬಹಳ ಕಡಿಮೆ ಪ್ರಮಾಣದಲ್ಲಿ. ಎಸ್, ಅದೇ ರೀತಿ ಟ್ರೆಡಿಷನಲ್ ಮೆಥಡ್ಸನ್ನು ಫಾಲೋ ಮಾಡ್ತಿದ್ದೀವಿ. ಲೈವ್ ಸ್ಟಾಕ್ ರಿಯರಿಂಗ್ ಅಂತ ಬಂದಾಗ ನಾವು ಅಗೇನ್ ಇಲ್ಲಿನೂ ಕೂಡ ನಮ್ಮದು ಬಹಳ ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀವಿ. ಸೊ ದಿಸ್ ಆಲ್ದೋ ಇಟ್ ಈಸ್ ಅ ಸೋರ್ಸ್ ಆಫ್ ಇನ್ಕಮ್, ಇಟ್ ಈಸ್ ವಾಟ್ ಡೈವರ್ಸಿಫೈಯಿಂಗ್ ದಿ ರಿಸ್ಕ್ ಆಫ್ ದಿ ಫಾರ್ಮರ್. ಬಟ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಮಗೆ ಲೈವ್ ಸ್ಟಾಕ್ ಕೂಡ ಎಲ್ಲ ಕಡೆ ವೈಡ್ ಸ್ಪ್ರೆಡ್ ಆಗಿ ನೋಡಲಿಕ್ಕೆ ಸಿಗಲ್ಲ, ರೈಟ್. ಸೊ ಲೈವ್ ಸ್ಟಾಕ್, ಎಸ್. ಅದೇ ರೀತಿ ಲೇಬರ್, ಫ್ಯಾಮಿಲಿ ಸಣ್ಣ ಭೂಮಿಯ ಹಿಡುವಳಿ ಇರುತ್ತೆ, ಹೋಲ್ಡಿಂಗೇ ಕಡಿಮೆ ಇದ್ದಾಗ ಬೇರೆ ಲೇಬರ್ಸನ್ನು ತಂದು ಆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹಾಕಿದರೆ, ಸೊ ಅವ್ರಿಗೆ ನಾವು ಅಗೇನ್ ದುಡ್ಡು ಪೇ ಮಾಡಬೇಕಾಗತ್ತೆ. ಸೊ ದಟ್ ಆ ಫೀಲ್ಡ್ ಮನೆಯವರೇ ಅಲ್ಲೇನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸೊ ಔಟ್ಪುಟ್ ಕೂಡ ಮನೆಯವರೇ ಯೂಸ್ ಮಾಡ್ಕೋತಿರ್ತಾರೆ. ಸೊ ದಟ್ ಫ್ಯಾಮಿಲಿನೇ ಪಾರ್ಟಿಸಿಪೇಟ್ ಮಾಡ್ತಿದೆ, ಅಂದರೆ ಫ್ಯಾಮಿಲಿ ಮೆಂಬರ್ಸೇ ಅಲ್ಲಿ ಎಂಪ್ಲಾಯ್ ಮಾಡಿರ್ತಾರೆ. ಎಸ್, ದೀಸ್ ಆರ್ ದಿ ಸಮ್ ಥಿಂಗ್ಸ್. ಹೆಂಗಿದೆ ಇಂಡಿಯಾದಲ್ಲಿ ಅಗ್ರಿಕಲ್ಚರ್, ನೇಚರ್, ಕ್ರೆಡಿಟ್, ಬ್ಯಾಂಕ್ ಅಂತ ನೋಡ್ತಾ ಹೋದರೆ ನಮಗೆ ಹೈ ಇಲ್ಡಿಂಗ್ ವೆರೈಟಿ ಸೀಡ್ಸ್ ತಗೋರೋಕ್ಕೆ ಕ್ರೆಡಿಟ್ ಕೊಡ್ತಾರೆ. ಎಸ್, ಕ್ರೆಡಿಟ್ ಫಾರ್ HYV ಸೀಡ್ಸ್, ಕ್ರೆಡಿಟ್ ಫಾರ್ ಇಂಪ್ಲಿಮೆಂಟೇಷನ್. ಅದೇ ರೀತಿ ಬ್ಯಾಂಕ್ ಲೋನ್, ಇನ್ಪುಟ್ ತಗೋರಿಕೆ, ಫರ್ಟಿಲೈಸರ್ಸ್ ಎಲ್ಲ ತಗೊಳ್ಳಿಕ್ಕೆ ನಮಗೆ ಲೋನ್ಗಳು ಸಿಗ್ತಿರ್ತವೆ. ಕೋಪರೇಟಿವ್ ಸೊಸೈಟೀಸ್ ಇದ್ದಾವೆ, ರೈಟ್. ಸೊ ಮೆನಿ ನಮಗೆ ಸಪೋರ್ಟಿಗೆ ಅಂತ ಸಾಕಷ್ಟು ಸಿಗ್ತವೆ, ರೈಟ್. ಅದೇ ರೀತಿ ಸ್ಟೋರೇಜ್ ಅಂತ ಬಂದಾಗ ನಮಗೆ ಪರ್ಟಿಕ್ಯುಲರ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಈ ರೀತಿ ಈಸಿಯಾಗಿ ಪೆರಿಷಬಲ್ ಆಗುವಂತಹ ವಸ್ತುಗಳನ್ನು ಸ್ಟೋರ್ ಮಾಡಲಿಕ್ಕೆ ನಮಗೆ ಬೇಕಾಗುವಂತಹ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ನಮಗೆ ನೋಡೋಕೆ ಸಿಗಲ್ಲ, ರೈಟ್. ಸೊ ಮೇಜರ್ ಪ್ರಾಬ್ಲಮ್ ಇರೋದೇ ಸ್ಟೋರೇಜಲ್ಲಿ, ಲ್ಯಾಕ್ ಆಫ್ ದಿ ಸ್ಟೋರೇಜ್ ಫೆಸಿಲಿಟೀಸ್. ಎಸ್, ಅದೇ ರೀತಿ ಸ್ಟೋರ್ ಮಾಡೋಕ್ಕೆ ಆಗ್ತಿಲ್ಲ ಅಂತಂದರೆ ಈಸಿಯಾಗಿ ಪೆರಿಶ್ ಆಗಿ ಹೋಗುತ್ತೆ. ಅದು ನಮ್ಗೆ ಆ್ಯಕ್ಚುಲಿ ಅಸೆಟ್ ಆಗಬೇಕಾಗಿರೋದು ಜಸ್ಟ್ ವೇಸ್ಟ್ ಆಗಿ ಹೋಗ್ತಿರುತ್ತೆ, ರೈಟ್. ಸೊ ಸ್ಟೋರೇಜ್ ಇಶ್ಯೂಸ್. ಗೌರ್ಮೆಂಟ್ ಅಂತ ಬಂದಾಗ ಅಗ್ರಿಕಲ್ಚರ್ ರಿಲೇಟೆಡ್ ನಮಗೆ ಬಹಳಷ್ಟು ಗೌರ್ಮೆಂಟ್ ಸಪೋರ್ಟ್ ಸಿಗ್ತವೆ. ಇನ್ಪುಟ್ ಸ್ಟೇಜಲ್ಲಿ, ಪ್ರಾಸೆಸಿಂಗ್ ಸ್ಟೇಜಲ್ಲಿ, ಔಟ್ಪುಟ್ ಸ್ಟೇಜಲ್ಲಿ ಗೌರ್ಮೆಂಟಿಂದ ಬಹಳಷ್ಟು ಹ್ಯಾಂಡ್ ಹೋಲ್ಡಿಂಗ್ ಕೆಲಸಗಳು ನಮಗೆ
ಆಗ್ತಿರ್ತವೆ. ಬಟ್ ಏನಾಗುತ್ತೆ, ಫಾರ್ಮ್ದು ಸೈಜ್ ಕಡಿಮೆ ಇದೆ ಅಂದಾಗ ಬರುವಂತಹ ಔಟ್ಪುಟ್ ಕೂಡ ಕಡಿಮೆ ಇರುತ್ತೆ. ಸೊ ಅದ್ರ ಏನೇನು ಗೌರ್ಮೆಂಟಿಂದ ಸಿಗುವಂತಹ ಸಪೋರ್ಟ್ಸ್ ಇದ್ದಾವೆ, ಆ ಎಲ್ಲ ಸಪೋರ್ಟ್ಸನ್ನು ರೀಚ್ ಆಗಲಿಕ್ಕೆ ಬೇಕಾಗುವಂತಹ ಲ್ಯಾಂಡ್ ಹೋಲ್ಡಿಂಗ್ ಆಗಿರ್ಬೋದು, ಔಟ್ಪುಟ್ ಆಗಿರ್ಬೋದು, ನಮ್ಮ ಎಲ್ಲ ಫಾರ್ಮರ್ ಕಡೆ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ದಟ್ ಈಸ್ ದಿ ಮೇಜರ್ ಇಶ್ಯೂ. ನೆಕ್ಸ್ಟ್ ಇಸ್ ಹೆಂಗೆ ಯು ಎಸ್ ಎ ಅಂತ ಕನ್ಸಿಡರ್ ಮಾಡಿದರೆ, ಅಭಿವೃದ್ಧಿ ಹೊಂದಿರೋ ದೇಶ ಅಂತ ಕನ್ಸಿಡರ್ ಮಾಡಿದರೆ, ಅಲ್ಲಿ ಕೂಡ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂತಹ ಜನಸಂಖ್ಯೆ ಜಾಸ್ತಿ ಇದೆ. ಬಟ್ ಅವರು ಯಾವ ರೀತಿ ಅಗ್ರಿಕಲ್ಚರ್ ಸಿಸ್ಟಮನ್ನು ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ ಈ ಬ್ಯಾಕ್ಗ್ರೌಂಡಲ್ಲಿರುವಂತಹ ಪಿಕ್ಚರಿಂದ ನಮಗೆ ಕ್ಲಿಯರ್ ಆಗ್ತಿದೆ. ಏನು ಲ್ಯಾಂಡ್ ಹೋಲ್ಡಿಂಗ್ ಏನಿದೆ ಸೈಜ್ ದೊಡ್ಡದಾಗಿದೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಇನ್ ಇಂಡಿಯಾ. ಲ್ಯಾಂಡ್ ಹೋಲ್ಡಿಂಗ್ ಬಹಳ ಚಿಕ್ಕದಾಗಿದೆ. ಸೊ ರೆಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಸಬ್ಸಿಡಿಯರಿ ಟು ಇಟ್. ಇಲ್ಲಿ ಲ್ಯಾಂಡ್ ಹೋಲ್ಡಿಂಗೇ ನಮ್ಗೆ ಜಾಸ್ತಿ ಇದೆ, ಸೊ ದಟ್ ಅವರೇನು ಈಸಿಯಾಗಿ ಮಷಿನ್ಸನ್ನು ಅಪ್ಲೈ ಮಾಡ್ಕೋಬಹುದು, ರೈಟ್. ಸೊ ಈಸಿಯಾಗಿ ಮಷಿನ್ಸನ್ನು ಅಪ್ಲೈ ಒನ್ ಬೈ ಒನ್ ನೋಡ್ತಾ ಹೋದರೆ ಫಾರ್ಮರ್ ಲ್ಯಾಂಡ್ ನಮಗೆ ಸೈಜ್ ಇದೆ, ರೈಟ್. ಅದಕ್ಕೆ ಈಸಿಯಾಗಿ ಮಷಿನ್ಸನ್ನು ಅಪ್ಲೈ ಮಾಡ್ಕೋತಿದ್ದಾರೆ. ಅದೇ ರೀತಿ ಫಾರ್ಮರ್ ಏನು ಬಹಳ ದೂರದಲ್ಲಿ ವಾಸವಿರಲ್ಲ, ಫಾರ್ಮಿಗೆ ರಿಲೇಟೆಡ್ ಆಗಿರುವಂಥ ಆ್ಯಕ್ಟಿವಿಟೀಸ್, ಸೊ ದಟ್ ಏನು ಫಾರ್ಮಿಂಗೇ ಅವ್ರದ್ದು ಏನು ಜೀವಾಳ ಅನ್ನೋ ಥರ ಬದುಕ್ತಿರ್ತಾರೆ. ಮೇಜರ್ ಕ್ರಾಪ್ಸ್ ಅಂತ ಬಂದರೆ ಕಾರ್ನ್ ಆಗಿರ್ಬೋದು, ಸೋಯಾಬೀನ್, ವೀಟ್, ಕಾಟನ್, ಶುಗರ್ ಕೇನ್, ಇವೆಲ್ಲನೂ ನಮಗಿಲ್ಲಿ ನೋಡೋಕೆ ಸಿಗ್ತವೆ. ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಏನು ಮಾಡ್ತಾರೆ, ಅವರು ರಿಲೇಟೆಡ್ ಎಕ್ಸ್ಪರ್ಟೀಸ್ ಹತ್ರ ಹೋಗಿ ಸಜೆಷನ್ ತಗೊಂಡ್ಬಿಟ್ಟು ಪೆಸ್ಟನ್ನು ಯೂಸ್ ಮಾಡ್ತಾರೆ. ನಾಟ್ ಜಸ್ಟ್ ಏನು ಫ್ರೆಂಡನ್ನು ಕೇಳಲ್ಲ, ರೈಟ್. ಸಾಯಿಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸಾಯಿಲ್ ನ್ಯೂಟ್ರಿಯೆಂಟ್ಸನ್ನು, ಅದಕ್ಕೆ ಫರ್ಟಿಲೈಸರ್ ಯೂಸ್ ಮಾಡಬೇಕಂದ್ರೆ ಸಾಯಿಲ್ಗೆ ಯಾವ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ, ಕಡಿಮೆ ಇದೆ, ಅಗೇನ್ ರಿಲೇಟೆಡ್ ಎಕ್ಸ್ಪರ್ಟೀಸ್ ಹತ್ರ ಏನು ಡೈರೆಕ್ಷನ್ ಗೈಡೆನ್ಸನ್ನು ತಗೊಂಡ್ಬಿಟ್ಟು ಆ ಸಫಿಷಿಯನ್ಸಿ ಯಾವ ನ್ಯೂಟ್ರಿಯೆಂಟ್ ಇದೆ ಅನ್ನೋದನ್ನು ಎಲ್ಲ ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ಮುಂದೆ ಹೋಗ್ತಿರ್ತಾರೆ. ಸೊ ದೇ ಆರ್ ಯೂಸಿಂಗ್ ದಿ ಲಾಜಿಕಲ್ ಅಪ್ರೋಚ್, ಸೈಂಟಿಫಿಕ್ ಅಪ್ರೋಚ್. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೆಕ್ನಾಲಜಿಕಲಿ ಅವ್ರು ಬಹಳಷ್ಟು ಫಾರ್ವರ್ಡ್ ಇದ್ದಾರೆ. ಏನು ವ್ಯವಸಾಯ ಅಂತ ಬಂದಾಗ ಈಗ ನಮ್ಮದು ಬಿಸ್ನೆಸ್ ಮ್ಯಾನ್ ಇವರೆಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಿರ್ತಾರೆ. ಬಟ್ ಇನ್ USA ಫಾರ್ಮರ್ ಈಸ್ ಆಲ್ಸೋ ಯೂಸಿಂಗ್ ಹಿಸ್ ಓನ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಫಾರ್ ದಿ ಅಗ್ರಿಕಲ್ಚರ್ ಪರ್ಪಸ್. ಅದಕ್ಕೆ ನಾವೇನಂತೀವಿ, ಪ್ರಿಸಿಷನ್ ಅಗ್ರಿಕಲ್ಚರ್ ಅನ್ನು ಮಾಡಲಿಕ್ಕೆ ಈ ಎಲ್ಲವೂ ನಮಗೆ ಟೆಕ್ನಾಲಜಿ ಬಹಳ ಯೂಸ್ ಆಗ್ತಿದೆ. ಪ್ರಿಸಿಷನ್ ಅಗ್ರಿಕಲ್ಚರ್ ಅದೇನು ಮಾಡುತ್ತೆ ಅಂದರೆ, ಅಲ್ಲೇ ಕುಂತ್ಕೊಂಡವರು ಎಂಟೈರ್ ಫೀಲ್ಡ್, ಆಲ್ರೆಡಿ ಇಟ್ ಈಸ್ ವೆರಿ ಬಿಗ್, ಲ್ಯಾಂಡ್ ಇಸ್ ವೆರಿ ಬಿಗ್, ಅದ್ರ ಎಲ್ಲ ಡೀಟೇಲ್ಸನ್ನು ಏನು ಓವರ್ ವ್ಯೂ ಮಾಡಲಿಕ್ಕೆ ಕಂಪ್ಯೂಟರ್ ಇಸ್ ಗಿವ್ಸ್ ದಿ ಪ್ರಿಸೈಸ್ ಫೀಲ್ಡ್ ಪಿಕ್ಚರ್. ಎಸ್, ಅದನ್ನು ನೋಡಿಬಿಟ್ಟು ಎಕ್ಸಾಕ್ಟಾಗಿ ಯಾವ ಒಂದು ಭಾಗದಲ್ಲಿ ಪೆಸ್ಟದ ಅಗತ್ಯ ಇದೆ, ಯಾವ ಕಡೆ ಲೀವ್ಸ್ ಡಿಸ್ಕಲರ್ ಆಗ್ತಿದ್ದಾವೆ, ಇದನ್ನು ನೋಡಿಬಿಟ್ಟು ಪ್ರಿಸೈಸ್ ಆಗಿ ಅಗ್ರಿಕಲ್ಚರ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು GPS ಅನ್ನು ಯೂಸ್ ಮಾಡಿಕೊಂಡು, ಸ್ಯಾಟಲೈಟನ್ನು ಯೂಸ್ ಮಾಡಿಕೊಂಡು ವೆದರನ್ನು ಕೂಡ ಮಾನಿಟರ್ ಮಾಡ್ತಿದ್ದಾರೆ, ರೈಟ್. ದೆನ್ ಕೆಮಿಕಲ್ ಅಪ್ಲಿಕೇಶನ್, ಎಸ್, ಟಾರ್ಗೆಟ್ ಆಗಿರುವಂಥ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಾರೆ. ಮಷಿನರೀಸ್ ಅಂತ ಬಂದಾಗ ಬಹಳ ದೊಡ್ಡ ಆಗಿರುವಂತಹ ಮಷಿನರೀಸನ್ನು ಯೂಸ್ ಮಾಡ್ತಾರೆ. ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಸೀಡ್ ಹಾಕಲಿಕ್ಕೆ, ಎಸ್, ಸಾಯಿಲನ್ನು ಪ್ರಿಪೇರ್ ಮಾಡಲಿಕ್ಕೆ ಲೆವೆಲರ್ಗಳನ್ನು, ಕಂಬೈನ್ಡ್ ಹಾರ್ವೆಸ್ಟರ್ಗಳನ್ನು, ಥ್ರೆಷರ್ಗಳನ್ನು, ಗ್ರೇನ್ ಸೆಪ್ರೇಟ್ ಮಾಡಲಿಕ್ಕೆ, ರೈಟ್. ಸೊ ಆಲ್ ಇನ್ ಆಲ್ ಬಹಳಷ್ಟು ಅಡ್ವಾನ್ಸ್ಡ್ ಆಗಿ ಮಾಡರ್ನ್ ಟೆಕ್ನಾಲಜೀಸನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ವೆನ್ ಇಟ್ ಕಮ್ಸ್ ಟು ಸ್ಟೋರೇಜ್, ಎಸ್, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇದ್ದಾವೆ, ಕ್ಲೈಮೇಟ್ ರಿಲೇಟೆಡ್ ಆಗಿರುವಂಥವು ಇದ್ದಾವೆ, ಮಾಡರ್ನ್ ವಿಯರ್ ಹೌಸಸ್ ಇದ್ದಾವೆ, ಆಟೋಮೇಟೆಡ್ ಗ್ರೇನ್ ಸ್ಟೋರೇಜ್, ಇನ್ ದ ಸೆನ್ಸ್ ಬಹಳ ಅಡ್ವಾನ್ಸ್ಡ್ ಆಗಿರುವಂತಹ ಸ್ಟೋರೇಜ್ ಫೆಸಿಲಿಟೀಸ್ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ. ಸೊ ದ್ಯಾಟ್ ಈಸಿಯಾಗಿ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಏನು ಅಗ್ರಿಕಲ್ಚರಿಂದ ಅಲ್ಲಿರುವಂತಹ ಫಾರ್ಮರ್ ಬಹಳಷ್ಟು ಏನು ಬಿಸ್ನೆಸ್ ಮ್ಯಾನ್ ಥರ ಅರ್ನ್ ಮಾಡ್ತಿರ್ತಾರೆ.